ಶ್ರೀಗುರುಭ್ಯೋ ನಮಃ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹ ಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಶೀರ್ಷಿಕೆಯಲ್ಲಿ ನಾವು ಪ್ರತಿನಿತ್ಯ ಋಷಿ ಮುನಿಗಳ, ಋಷಿಕೆಯರ ಚಿತ್ರಣವನ್ನು, ಅವರ ಆತ್ಮೋದ್ಧಾರದ ಚರಿತ್ರೆಯನ್ನು ಕೇಳ್ತಾ ಬರ್ತಿದ್ದೇವೆ. ಕೇವಲ ಅವರ ಆತ್ಮೋದ್ಧಾರ ಅಷ್ಟೇ ಅಲ್ಲ, ಅವರು ಎಲ್ಲ ಸಜ್ಜನರ ಆತ್ಮೋದ್ಧಾರಕ್ಕೆ ಕಾರಣರಾದವರು ಅಂತ ತಿಳಿತಾ ಅವರೆಲ್ಲರ ಚರಿತ್ರೆಯನ್ನು ಕೇಳ್ತಾ ಬರ್ತಿದ್ದೇವೆ. ಇವತ್ತು ಬಹಳ ಕಾಲ ಇದೆ. ಮಹಾಲಕ್ಷ್ಮೀ ದೇವಿ ಭೃಗು ವಂಶದಲ್ಲಿ ಭಾರ್ಗವಿಯಾಗಿ ಬಂದಂತಹ ಮಹಾಲಕ್ಷ್ಮೀ ದೇವಿಯನ್ನು ಈ ಶುಕ್ರವಾರ ಅಂದರೆ ಶುಕ್ರಾಚಾರ್ಯರ ಸ್ಮರಣೆ ನಮಗೆ ಜಗನ್ನಾಥದಾಸರು ಹೇಳಿಕೊಡ್ತಾರೆ. ಶಕ್ರಾರಿಗಳ ಗುರುವೇ ಶುಕ್ರ ಮುನಿರಾಯ ದರ ಚಕ್ರಾಬ್ಜ ಪಾಣಿಯ ಗುಣರೂಪ, ದರ ಚಕ್ರಾಬ್ಜ ಪಾಣಿಯ ಗುಣರೂಪ ವ್ಯಾಪಾರ ಪ್ರಕ್ರಿಯವ ತಿಳಿಸೋ ಅನುದಿನ ಕವಿಕುಲೋತ್ತಂಸ ಭಾರ್ಗವ ಬೇಡಿಕೊಂಬೆ ಭಾಗವತ ಭಾರತವೇ ಮೊದಲಾದ ಶ್ರವಣ ಸುಖಗಳು ನಿನಗೆ ಕರುಣಿಸು ಅಂತ ಹೇಳಿ ಶುಕ್ರಾಚಾರ್ಯ ಶುಕ್ರವಾರ ಮಹಾಲಕ್ಷ್ಮಿಯ ಇವತ್ತು ವರಮಹಾಲಕ್ಷ್ಮಿಯ ವ್ರತವನ್ನು ಮಾಡುವಂತಹ ಬಹಳ ಪರ್ವಕಾಲವಿದೆ. 28 ನಾವೆಲ್ಲ ಮಾಡ್ತೀವಾದರೂ ಪ್ರತಿ ವರ್ಷದಲ್ಲಿ ನಾವು ಏನು 2ನೆಯ ಶ್ರಾವಣ ಮಾಸದ 2ನೆಯ ಶುಕ್ರವಾರ, ಪ್ರತಿ ಶುಕ್ರವಾರವೂ ಸಂಪತ್ ಶುಕ್ರವಾರವೇ. ಆದರೆ ಶ್ರಾವಣ ಮಾಸದಲ್ಲಿ ಬಹಳ ವಿಶೇಷ. ಈಗ ಗುರುಗಳು ಹೇಳಿದಂತೆ ಮಹಾಲಕ್ಷ್ಮೀ ದೇವಿಯ ಚಿಂತನೆಯನ್ನು ಮಾಡ್ತಾ ನಾವು ಅಲ್ಲಿ ಜಗನ್ನಾಥದಾಸರು ನಮಗೆ ಆ ಒಂದು ಮಹಾಲಕ್ಷ್ಮೀ ದೇವಿಯ ಗುಣಚಿತ್ರಣವನ್ನು ಕೊಟ್ಟಿದ್ದಾರೆ. ಅಂತಹ ಗುಣಚಿತ್ರಣ, ಇಂತಹ ಚಿತ್ರಪಟ ನಮಗೆ ಎಲ್ಲೂ ಸಿಗೋದಿಲ್ಲ. ಅಂತಹ ಗುಣಚಿತ್ರಣವನ್ನು ಜಗನ್ನಾಥದಾಸರು ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಯಥಾಮತಿಯಾಗಿ ಮಹಾಲಕ್ಷ್ಮೀ ದೇವಿಯನ್ನು ಗುರುಗಳ ಮಾತಿನಲ್ಲಿ ಸ್ಮರಣೆ ಮಾಡಿ ಇವತ್ತು ಮುಂದೆ ಹೋಗೋಣ. ಜಗದುದರನ ತಿವಿಮಲ ಗುಣರೂಪಗಳನ್ನು ಆಲೋಚನದಿ. ಆ ಮಹಾಲಕ್ಷ್ಮೀ ದೇವಿ ಭಗವಂತನ ಗುಣರೂಪಗಳನ್ನು ಆಲೋಚನೆ ಮಾಡ್ತಾ ಇರ್ತಾಳೆ. ನಾವು ಜಡಜೀವರ ಬಗ್ಗೆ ಆಲೋಚನೆ ಮಾಡಿದ್ರೆ ಆ ಮಹಾಲಕ್ಷ್ಮಿ ಚೇತನಳು. ಅವಳು ಜಡ ಪ್ರಕೃತಿ ಹಾಗೂ ಚೇತನ ಪ್ರಕೃತಿ ಅಂತ 2 ರೂಪಗಳಿಂದ ನಮ್ಮನ್ನು ಸಂತೈಸಲಿ ಅಂತ. ಕೊನೆಗೆ ಸಂತೈಸಲನುದಿನವು ಅಂದರೆ ಜಡ ಪ್ರಕೃತಿಯಾಗಿಯೂ ಸಂತೈಸಬೇಕು. ಅಂದರೆ ನಮಗೆ ಧನಧಾನ್ಯ ಸಮೃದ್ಧಿ, ಧಾನ್ಯದ ಸಮೃದ್ಧಿ ಇರಬೇಕು, ಒಂದು ಜಾಗದ ಅವಶ್ಯಕತೆ ಬೇಕು ಅಂತಂದರೆ ಲಕ್ಷ್ಮೀ ದೇವಿಯ ಅನುಗ್ರಹ ಇರಬೇಕು ಅಂತ ಹೇಳ್ತೀವಿ. ಹೀಗೆ ಅತಿಥಿ ಅಭ್ಯಾಗತರ ಸೇವೆಗೆ ನಮಗೆ ಒಂದು ಮನೆ ಬೇಕು. ಇಷ್ಟೆಲ್ಲ ಅನುಕೂಲತೆಗಳನ್ನು ಆ ಜಡ ಪ್ರಕೃತಿಯಾದಂತಹ ಮಹಾಲಕ್ಷ್ಮೀ ದೇವಿ ಕರುಣಿಸಲಿ. ಚೇತನ ಪ್ರಕೃತಿಯಾದ ಮಹಾಲಕ್ಷ್ಮಿ ಭಗವಂತನ ಗುಣಚಿಂತನೆಗಳನ್ನು ನಮಗೆ ಕರುಣಿಸಲಿ, ಆ ಸಂತೈಸಲಿ. ಇನ್ನೂ ಗುಣಚಿಂತನೆ ಮಾಡುವುದಕ್ಕೆ ನಮಗೆ ಗುರುಗಳ ಅನುಗ್ರಹವಾಗಬೇಕಾಗಿದೆ, ಗುರೂಪಸಕ್ತಿ ಆಗಬೇಕಾಗಿದೆ. ಆ ಲಕ್ಷ್ಮೀ ದೇವಿ ನಮಗೆ ಗುರುಗಳನ್ನು ಹೊಂದಿಸಿ ಕೊಡಲಿ, ಒಳ್ಳೆಯ ದೇಹ ಬರಲಿ. ನಮಗೆ ಜಡ ಪ್ರಕೃತಿಯಾದ ಮಹಾಲಕ್ಷ್ಮೀ ದೇವಿಯಲ್ಲಿ ಇವತ್ತು ನಾವು ಪ್ರಾರ್ಥನೆ ಮಾಡಬೇಕು. ಅಮ್ಮ, ನಮಗೆ ಇಂತಹ ಮಾಧ್ವ ಜನ್ಮ, ಮನುಷ್ಯ ಜನ್ಮ ಬಂದಿದೆ, ಈಗ ಸಾರ್ಥಕತೆಯನ್ನು ಮಾಡಿಸು. ಮುಂದೆ ಇಂತಹ ವೈಷ್ಣವ ಜನ್ಮಗಳನ್ನು ಪಡೆಯುವುದಕ್ಕೆ ಸತ್ಕರ್ಮಗಳನ್ನು ಯೋಗ್ಯತೆಯನ್ನು ಸಂಪಾದಿಸುವಂತೆ ನೀನು ಅನುಗ್ರಹ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು. ಜಡ ಪ್ರಕೃತಿಯಾದವಳು ನಮಗೆ ಒಳ್ಳೆಯ ಉತ್ತಮವಾದಂತಹ ದೇಹವನ್ನು, ದೇಹ ಸಂಪತ್ತು, ದೇಹವೂ ಒಂದು ಸಂಪತ್ತೇ, ನಮಗೆ ಧನಧಾನ್ಯ ಅಷ್ಟೇ ಅಂತ ನಾವು ತಿಳಿಬಾರ್ದು. ಇಲ್ಲಿ ವೇದಾಭಿಮಾನಿಯಾದ ಮಹಾಲಕ್ಷ್ಮಿಯ ಗುಣಚಿತ್ರಣವನ್ನು ಕೊಡ್ತಾ ಇದ್ದಾರೆ ಜಗನ್ನಾಥದಾಸರು. ಭಾರತ ನಿಗಮತತಿಗಳನ್ನು ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆಯ ನೂತನ ಒಂದೊಂದು ಅನೇಕ ಅರ್ಥಗಳಿಂದ ಕೂಡಿದೆ. ಸಾಮಾನ್ಯವಾಗಿ ತಿಳಿಯೋದು ಅಂದರೆ ಒಂದು ವೇದಾಭಿಮಾನಿಯಾದ ಮಹಾಲಕ್ಷ್ಮಿ ಅದನ್ನು ಅತಿಕ್ರಮಿಸಿ ಅರ್ಥ ತಿಳಿತಾಳೆ ಅನ್ನೋದೇನೋ ಸರಿರಿ. ಮಹಾಭಾರತ ವೇದವ್ಯಾಸರಿಂದ ರಚನೆಯಾಗಿದ್ದು, ಭಗವಂತನೇ ಬಂದಿದ್ದು ವೇದವ್ಯಾಸರಾಗಿ. ಅಂದ ಮೇಲೆ ಅದನ್ನು ಹೇಗೆ ಅತಿಕ್ರಮಿಸ್ತಾಳೆ ಮಹಾಲಕ್ಷ್ಮೀ ದೇವಿ ಅಂತ ನಮಗೆ ಚಿಂತನೆ ಬರುತ್ತೆ. ಆದರೆ ಅಲ್ಲಿ ವೇದವ್ಯಾಸರು ಬ್ರಹ್ಮಾದಿಗಳ
ಒಂದು ಆ ಸಾಧಕರನ್ನ ಬ್ರಹ್ಮಾದಿಗಳಿಂದ ಪ್ರಾರಂಭ ಮಾಡಿಕೊಂಡು ಅತ್ಯಂತ ಕೆಳಮಟ್ಟದ ಸಾಧಕರನ್ನೂ ಗಮನದಲ್ಲಿ ಇಟ್ಟುಕೊಂಡು ಮಹಾಭಾರತದ ರಚನೆಯನ್ನು ಮಾಡಿದ್ದಾರೆ. ಆದರೆ ಮಹಾಲಕ್ಷ್ಮೀ ದೇವಿ ಆ ಒಂದು ಮಹಾಭಾರತದಲ್ಲಿ ಹೇಳಿದ್ದಕ್ಕಿಂತಲೂ ಅಂದರೆ ಭಗವಂತ ಹೇಳಿದ್ದೇ ಬ್ರಹ್ಮಾದಿಗಳ ಯೋಗ್ಯತಾನುಸಾರಿಯಾಗಿ ಹೆಚ್ಚಿನ ಒಂದು ಸಾಧಕರು ಯಾರು, ಜೀವೋತ್ತಮರು ಬ್ರಹ್ಮದೇವರು, ಅವರನ್ನ ಕುರಿತು ಹೇಳಿದ್ದಾನೆ ಅಂದಮೇಲೆ ಆ ಮಹಾಲಕ್ಷ್ಮಿಯನ್ನ ಅವರಿಗಿಂತ ಅತ್ಯಂತ ಯೋಗ್ಯಳಾದಂತಹ ಸ್ವರೂಪದೇಯಾದ ಮಹಾಲಕ್ಷ್ಮಿ ಅದನ್ನು ಅತಿಕ್ರಮಿಸುವುದರಲ್ಲಿ ಆಶ್ಚರ್ಯವಿಲ್ಲ ಅಂತ ತಿಳಿತಾ, ಮೀಗೆ ಹರುಷದಿಂಪೊಗಳಿ ಹಿಗುವ ಭಗವಂತನ ಗುಣವಿಶೇಷಗಳನ್ನು ನೂತನ ಪ್ರತಿ ಕ್ಷಣದಲ್ಲಿ ಹೊಸತನವನ್ನು ಕಂಡು ಹಿಗ್ಗುವಂತಹ ಮಹಾಲಕ್ಷ್ಮಿ, ಸಂತೃಪ್ತಳಾದಂತಹ ಮಹಾಲಕ್ಷ್ಮೀ ದೇವಿ, ಸಾಧಕಳ ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಧಕಳಾದಂತಹ ಮಹಾಲಕ್ಷ್ಮೀ ದೇವಿಯ ಚಿಂತನೆಯನ್ನು ನಮಗೆ ಜಗನ್ನಾಥದಾಸರು ಕೊಟ್ಟಿದ್ದಾರೆ. ನಾವು ಕರಿಗಿರಿ ಕ್ಷೇತ್ರಕ್ಕೆ ಹೋಗ್ತೇವೆ, ಲಕ್ಷ್ಮೀ ನರಸಿಂಹನನ್ನು ನೋಡ್ತೇವೆ. ನೋಡಿ ಅಲ್ಲಿ ಲಕ್ಷ್ಮೀದೇವಿ ನರಸಿಂಹದೇವರ ಜೊತೆ ಇದ್ಮೇಲೆ ಪಕ್ಕದಲ್ಲಿ ಬರ್ತೇವೆ ಮಹಾಲಕ್ಷ್ಮಿ ದೇವಸ್ಥಾನ. ಯಾಕೆ ಲಕ್ಷ್ಮೀದೇವಿಗೆ ಯಾಕೆ ಪ್ರತ್ಯೇಕವಾದಂತಹ ಒಂದು ದೇವಸ್ಥಾನ? ದೇವನೊಂದಿಗೆ ತಾನೇ ಅವಳು ಪೂಜೆಯನ್ನು ತೆಗೆದುಕೊಳ್ಳೋದು ಅಂತ ನಾನು ಒಮ್ಮೆ ಕೇಳಿದ್ದೆ ನಮ್ಮ ಗುರುಗಳನ್ನ. ಆಗ ಅವ್ರು ಹೇಳ್ತಾರೆ, ಇದು ಸಾಧಕ ರೂಪ, ಅದು ಭಗವಂತನೊಂದಿಗೆ ಇರೋದು ಸಿದ್ಧ ರೂಪ. ಆದರೆ ಸಾಧಕಳಾಗಿ ಇನ್ನೂ ಅಂತಹ ಮಹಾಲಕ್ಷ್ಮೀ ದೇವಿ ಸ್ವರೂಪದೇಹಿಯಾದರೂ ಇನ್ನೂ ಭಗವಂತನ ಅತ್ಯಂತ ಸಮನ ಅಂತ ಹೇಳಿ ಪ್ರತಿ ಕ್ಷಣದಲ್ಲಿ ದೇವನ ಜೊತೆಯಲ್ಲಿದ್ದಾಳೆ. ಆದರೂ ಭಗವಂತನ ಗುಣಚಿಂತನೆಗಳನ್ನು ಏಕಾಂತದಲ್ಲಿ ಮಾಡ್ತಾ ಗುಣ ಆಲೋಚನದಿ ಮೀಗೆ ಹರುಷದಿಂಪೊಗಳಿಗುವ ಮಹಾಲಕ್ಷ್ಮೀ ದೇವಿ ಗುಣಚಿಂತನೆ. ನಾವು ಸಾಧಕರಾಗಿ ಹೋಗಿರ್ತೇವೆ, ಸಾಧಕ ರೂಪದ ಮಹಾಲಕ್ಷ್ಮೀ ದೇವಿಯನ್ನು ನಾವು ಪೂಜಿಸಿ ಅವಳ ಅನುಗ್ರಹವನ್ನು ಪಡೆದುಕೊಳ್ಳಲಿ ಅನ್ನೋದು ಭಗವಂತನ ಋಷಿಮುನಿಗಳ. ಅಲ್ಲಿ ದೂರ್ವಾಸರು ಬಂದಾಗ ಸುಮ್ಮನೆ ಮಹಾಲಕ್ಷ್ಮೀ ದೇವಿಯನ್ನ ಅಲ್ಲಿ ಬೇರೆಯಾಗಿ ನಾವು ನೋಡಿಲ್ಲ. ಲಕ್ಷ್ಮೀ ದೇವಿಯನ್ನ ಪರಮಾತ್ಮನ ಜೊತೆಗೇ ನಾವು ಅವಳನ್ನ ಉಪಾಸನೆ ಮಾಡಬೇಕು. ಕ್ಲೇಶೋಧಿಕತರಸ್ತೇಷಾಂ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಲಕ್ಷ್ಮೀದೇವಿಯ ಉಪಾಸನೆ ಬಹಳ ಕಷ್ಟ ಇದೆ, ಅವಳೊಬ್ಬಳನ್ನೇ ಉಪಾಸನೆ ಮಾಡಿದರೆ. ಆದರೆ ಭಗವಂತನ ಮಡದಿ ಅಂತ ಹೇಳಿ ಉಪಾಸನೆ ಮಾಡಬೇಕು. ಆದರೆ ಅದರೊಂದಿಗೆ ಇನ್ನೂ ಒಂದು ಸೇರ್ಕೋಬೇಕು, ಸಾಧಕಳಾದಂತಹ ಮಡದಿ ಎಲ್ಲರಿಗೂ ಇರ್ತಾರೆ, ಆದರೆ ಸಾಧಕಳು ಇನ್ನೂ ಸಾಧಕಳಾಗಿದ್ದಾಳೆ. ಭಗವಂತನ ಗುಣರೂಪಗಳನ್ನು ಆಲೋಚನೆ ಮಾಡ್ತಾ ತಿಳಿದು ಆ ಸಂಪನ್ನಳಾಗಿ ಸಂತೃಪ್ತಿಯಿಂದ ಕೂತ್ಕೊಳ್ತಾ ಆ ಮಹಾಲಕ್ಷ್ಮಿ ರೂಪವನ್ನ ನಮಗೆ ಜಗನ್ನಾಥದಾಸರು ಕೊಟ್ಟಿದ್ದಾರೆ. ತ್ರಿಗುಣಮಾನಿ ಮಹಾಲಕ್ಷ್ಮೀಂದ್ರು. ತ್ರಿಗುಣಮಾನಿ ಸತ್ವಗುಣದ ಪ್ರವೃದ್ಧಿಯಾದರೆ ನಮಗೆ ಸಾಧನೆಗೆ ಅವಕಾಶ. ಹಾಗಾಗಿ ತಾಯಿ, ನೀನು ತ್ರಿಗುಣಾಭಿಮಾನಿಯಾಗಿದ್ದೀಯಾ. ಇವತ್ತು ನನ್ನಲ್ಲೂ ಸತ್ವಗುಣದ ಪ್ರಚೋದನೆಯನ್ನು ಮಾಡಿ ಭಗವಂತನ ಗುಣಚಿಂತನೆಯನ್ನು ಮಾಡುವಂತಹ ಗುರುಗಳು ಬಂದು ಉಪದೇಶ ಮಾಡಿದರೆ ಸಾಲದು, ಒಳಗಡೆ ನಿಂತು ತತ್ವಾಭಿಮಾನಿ ದೇವತೆಗಳು ಅಲ್ಲಿರ್ತಕ್ಕಂಥ ಮುಖ್ಯ ಪ್ರಾಣ ಪರಮಾತ್ಮ ಮಹಾಲಕ್ಷ್ಮೀ ದೇವಿಯಿಂದ ಸಹಿತನಾಗಿ ಅದನ್ನು ಹೀರಿಕೊಂಡು ಆ ಜೀವನಿಗೆ ಕೊಡಬೇಕು. ಇಲ್ಲಾಂದ್ರೆ ಕೇವಲ ಗುರುವಿಗೆ ನಾನು ಉಪದೇಶ ಮಾಡಬೇಕು ಅನ್ಸಿದ್ರೆ ಸಾಲದು, ಶಿಷ್ಯನಿಗೂ ನಾನು ಈ ಉಪದೇಶವನ್ನ ಸ್ವೀಕರಿಸಬೇಕು ಅನ್ನುವಂತಹ ಮನಸ್ಸನ್ನು ಕೊಡುವವಳೆ ಮಹಾಲಕ್ಷ್ಮಿಯಾಗಿದ್ದಾಳೆ. ಇಲ್ಲಿ ನಾವು ಪ್ರತಿದಿನ ಆ ವೇದೇಶ ತೀರ್ಥರನ್ನ ಸ್ಮರಣೆ ಮಾಡ್ತಾ ಇದ್ದೇವೆ. ವೇದೇಶ ಗುರುಂಬಂದೇ ಯಾದವಾರ್ಯ ಗುರೋರ್ ಗುರುಂ ಛಾಂದೋಗ್ಯ ಭಾಷ್ಯ ಸಟ್ಟೀಕಾ ಕರ್ತಾರಂ ಅಹಮಾದರಾತ್. ನಾನು ಕೇಳ್ತಿದ್ದೆ, ಸ್ವಾಮಿ, ನಾವು ಛಾಂದೋಗ್ಯ ಭಾಷ್ಯ ಸಟ್ಟೀಕಾ, ಛಾಂದೋಗ್ಯ ಭಾಷ್ಯವನ್ನು ನಾವೆಂದು ಪಾಠ ಕೇಳ್ತೀವ? ನಾವು ಯಾವುದಕ್ಕೂ ಅರ್ಹರಾದ ಸಾಮಾನ್ಯ ಸ್ತ್ರೀಯರು. ಹೀಗೆ ಏನೇ ಪ್ರತಿದಿನ ಗುರುಗಳು ನಮ್ಮಿಂದ ಈ ರೀತಿ ಸ್ತೋತ್ರ ಮಾಡಿಸಿಕೊಂಡಿದ್ದಾರೆ ಅಂದರೆ ನಮಗೆ ಏನೋ ಒಂದು ಕೊಟ್ಟು ಪ್ರತಿ ದಿನದಲ್ಲೂ ನಮಗೆ ಅನುಗ್ರಹ ಮಾಡ್ತಾರೆ ಆ ಗುರುಗಳು. ವೇದೇಶ ತೀರ್ಥರು ಯಾದವಾರ್ಯರು ಮಹಾಲಕ್ಷ್ಮಿ ಅಷ್ಟಕ ಅಂತ ಹೇಳಿ 8 ಶ್ಲೋಕವನ್ನು ಮಾಡಿದ್ದಾರೆ. ಅದರಲ್ಲಿ ಒಂದು ಶ್ಲೋಕ ಯಾದವಾರ್ಯರ ಯತ್ಪಾದ ಸ್ಮೃತಿ ಮಾತ್ರೇಣ, ಅವರ ಹೆಸರನ್ನ ಹೇಳಿದರೆ ನಮಗೆ ಪಾಂಡಿತ್ಯ ಬರುತ್ತೆ ಅಂತ ಹೇಳ್ತಾರೆ. ಅದನ್ನ ಅನುಭವ ವೇದ್ಯ ಅದು. ಯಾಕೆಂದ್ರೆ ನಮ್ಮ ಮಕ್ಕಳಿಗೆ ಪಾಠ ಹೇಳಿಕೊಡುವಾಗ ಮಕ್ಕಳಿಗೆ ಯಾವುದೋ ಲೌಕಿಕ ಪಾಠ ಅರ್ಥ ಆಗಿಲ್ಲ ಅಂದ್ರೆ ಅವ್ರ ತಲೆ ಮೇಲೆ ಕೈಯಿಟ್ಟು ಯತ್ಪಾದ ಯಾದವಾರ್ಯರ ಸ್ಮರಣೆ, ವೇದೇಶ ತೀರ್ಥರ ಸ್ಮರಣೆ ಮಾಡಿದ್ರೆ ಅವರಿಗೆ ಆ ಪಾಠ ಅರ್ಥ ಆಗ್ತಿತ್ತು. ಇದು ನನ್ನ ಸ್ವಂತ ಅನುಭವ. ಅಂದ್ರೆ ಅಂಥ ವೇದೇಶ ತೀರ್ಥರನ್ನ ಯಾದವಾರ್ಯರನ್ನ ಸಾಮಾನ್ಯವಾದಂತಹ ಇದಕ್ಕೆ ನಾವು ಉಪಯೋಗಿಸಿ ಇನ್ನೂ
ಶಾಸ್ತ್ರ ವಿಚಾರಗಳು ನಮಗೆ ಅರ್ಥ ಆಗದೆ ಇದ್ದಾಗ ಈ ರೀತಿ ಯಾದವಾರ್ಯರು ಹೇಳಿದಂತಹ ಮಹಾಲಕ್ಷ್ಮೀ ದೇವಿಯ ಸ್ತೋತ್ರ ನಮಗೆ ಬಹಳ ಸಿದ್ಧಿಪ್ರದ. ಅದರಲ್ಲಿ ಒಂದೇ ಒಂದು ಶ್ಲೋಕವನ್ನು ನೋಡೋಣ. ಬ್ರಹ್ಮಾದಿಭ್ಯೋ ಅಧಿಕಂ ಪಾತ್ರಂ ಕೇಶವಾನುಗ್ರಹಸ್ಯ ಜನನೀ ಸರ್ವಲೋಕಾನಾಂ ಸಾ ಲಕ್ಷ್ಮೀರ್ ಮೇ ಪ್ರಸೀದತು ಅಂತ ಯಾದವಾರ್ಯರ ಮಾತು ಇದು. ಅವ್ರು ಹೇಳ್ತಾರೆ, ಬ್ರಹ್ಮಾದಿಭ್ಯೋ ಅಧಿಕಂ ಪಾತ್ರಂ, ಬ್ರಹ್ಮಾದಿಗಳಿಗಿಂತ ಅಧಿಕವಾದಂತಹ ಕೇಶವನ ಪ್ರೀತಿಯನ್ನು ಪಡೆದಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿಯೇ ನಮ್ಮ ಜನನಿಯೇ. ಜನನಿ ಸರ್ವಲೋಕಾನಂ, ಎಲ್ಲ 14 ಲೋಕಗಳಲ್ಲಿರುವಂತಹ ಎಲ್ಲ ಜೀವರಾಶಿಗಳಿಗೂ ತಾಯಿಯ ಸ್ಥಾನದಲ್ಲಿದೆಯಾ. ಜನನಿ ಸರ್ವಲೋಕಾನಾಂ ಸಾ ಲಕ್ಷ್ಮೀರ್ ಮೇ ಪ್ರಸೀದತು. ಅಂತ ಮಹಾಲಕ್ಷ್ಮೀ ದೇವಿ ನನ್ನ ಮೇಲೆಯೂ ಪ್ರಸನ್ನಳಾಗಲಿ. ಜಡ ಪ್ರಕೃತಿಯೂ ಪ್ರಸನ್ನಳಾಗಬೇಕು, ಚೇತನ ಪ್ರಕೃತಿಯೂ ಪ್ರಸನ್ನಳಾಗಬೇಕು. ಈಗ ಜಡ ಪ್ರಕೃತಿ ಅಂದರೆ ನಮಗೆ ಒಳ್ಳೆಯ ಧನಧಾನ್ಯ, ನಮಗೆ ಇರ್ತಕ್ಕಂಥ ಒಂದು ಮನೆ ಸೌಲಭ್ಯ, ಮಕ್ಕಳು, ಪರಿವಾರ ಎಲ್ಲವೂ ಬೇಕು. ಆದರೆ ಅದರೊಂದಿಗೆ ನಾವು ಯಾಕೆ ಬಂದಿದ್ದೇವೆ, ಸಾಧನೆಗಾಗಿ ಇವರೆಲ್ಲ ನನಗೆ ಕೊಟ್ಟಂಥ ಉಪಕರಣಗಳು ಅನ್ನುವಂತಹ ಚಿಂತನೆ ನಮಗೆ ಮಹಾಲಕ್ಷ್ಮೀ ದೇವಿ ಕೊಡಲಿ ಅಂತ ಹೇಳಿ ಗುರುಗಳ ಅನುಗ್ರಹದ ಒಂದು ಗುಣಚಿತ್ರಣವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಇವತ್ತು ಶುಕ್ರವಾರದಂತಹ ಸಂಪತ್ತು ಶುಕ್ರವಾರ ಮಹಾಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡೋಣ. ಇನ್ನು ಆ ಛಾಂದೋಗ್ಯ ಭಾಷ್ಯ ಸಟ್ಟೀಕಾ ಕರ್ತಾರಂ ಅಹಮಾದರಾತ್ ಅಂತ ಏನು ಹೇಳ್ತೀವಲ್ಲ, ಅಲ್ಲಿ ನಾ ಕೇಳಿದಾಗ ಆಚಾರ್ಯರು ಹೇಳಿದ್ರು, ಆಯಿತು ವೇದೇಶ ತೀರ್ಥರು ಪ್ರೇರಣೆ ಮಾಡ್ತಾ ಇದ್ದಾರೆ, ಈ ಪ್ರಶ್ನೆ ಕೇಳಿಸಿದವನು ಭಗವಂತ, ಹಾಗಾಗಿ ನಿನಗೆ ಛಾಂದೋಗ್ಯ ಭಾಷ್ಯದ ಆ ಒಂದು ಇದರಲ್ಲಿ ಬರ್ತಕ್ಕಂಥ ಒಂದು ಚರಿತ್ರೆಯನ್ನು ನಾನು ಹೇಳ್ತೇನೆ ಅಂತ ನನಗೆ ಹೇಳಿದರು. ಇವತ್ತು ಮಹಾಲಕ್ಷ್ಮೀ ದೇವಿಯ ಪೂಜೆ, ಆ ಲಕ್ಷ್ಮೀದೇವಿ ಈ ಸರ್ವಮೂಲ ಗ್ರಂಥಗಳಲ್ಲಿ ವಾಯುಗೋಲಕದಲ್ಲಿ ಮಹಾಲಕ್ಷ್ಮಿಯನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ವಾಯುದೇವರು ಶ್ರೀಮದಾಚಾರ್ಯರಾಗಿ ಬಂದು ಈ ಛಾಂದೋಗ್ಯ ಭಾಷ್ಯ ಉಪನಿಷತ್ ಭಾಷ್ಯವನ್ನು ಬರೆದಿದ್ದಾರೆ. ಉಪನಿಷತ್ತುಗಳಲ್ಲಿ ಆ ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನ ವಿಪರೀತ ಅತ್ಯಂತ ಸ್ಫುಟವಾಗಿ ಇರುತ್ತೆ. ಅಂದರೆ ಸ್ಫುರಣೆಗೆ ಮಹಾಲಕ್ಷ್ಮೀ ದೇವಿ ಹೇಳ್ತಾಳೆ. ನಾವು ಸ್ಫುರಣೆ ಅಂತಂದರೆ ಯಾವುದನ್ನು ಹೇಳ್ತೇವೆ, ಈಗ ವಾಯುಸ್ತುತಿ ಸ್ಫುರಣೆ ಆ ಕ್ಷಣ ಸ್ಪಾಂಟೇನಿಯಸ್ ಆಗಿ ಬಂದದ್ದು ವಾಯುಸ್ತುತಿ, ರಾಯರ ಸ್ತೋತ್ರ ಹಾಗೂ ವಿಜಯರಾಯರ ಕವಚ ನಮ್ಮ ಕಣ್ಣು ಮುಂದೆ ಇದೆ. ಅದನ್ನು ಕೂತು ಗ್ರಂಥಕಾರರಂತೆ ಕೂತು ಬರೆದು ರಚನೆ ಮಾಡಿದ್ದಲ್ಲ. ಬದರಿಯಲ್ಲಿ ನಾರಾಯಣ ದೇವರ ಹತ್ರ ಶ್ರೀಮದಾಚಾರ್ಯರು ಪೂಜೆ ಮಾಡ್ತಿದ್ದಾರೆ. ಎಷ್ಟು ಹೊತ್ತಾದರೂ ಬಾಗಿಲು ತೆಗೆದಿಲ್ಲ. ತ್ರಿವಿಕ್ರಮ ಪಂಡಿತಾಚಾರ್ಯರು ಸ್ವಲ್ಪ ಸರಿಸಿ ನೋಡ್ತಾರೆ. ಹನುಮ ಭೀಮ ಮಧ್ವರೂಪದಲ್ಲಿ ತಮ್ಮ ಉಪಾಸ್ಯ ಮೂರ್ತಿಯ ಪೂಜೆಯಲ್ಲಿ ತೊಡಗಿದ್ದರು. ಆ ಕ್ಷಣದಲ್ಲಿ ಪ್ರಾರಂಭವಾಯಿತು, ಆ ವಾಯುಸ್ತುತಿ ಬಂತು ಸ್ಪಾಂಟೇನಿಯಸ್ ಆಗಿ. ಅದು ಯಾವುದು ಅಂದರೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಅಂತ ತಿಳಿಬೇಕು ಅಂತ ಹೇಳಿ ಶಾಸ್ತ್ರಕಾರರು ಹೇಳ್ತಾರೆ. ಸ್ಪಾಂಟೇನಿಯಸ್ ಆಗಿ ನಾವು ಓದು ಅರ್ಥ ಮಾಡಿಕೊಂಡು ಆನಂತರ ಹೇಳೋದಲ್ಲ. ಆ ಸ್ತೋತ್ರ ಅನ್ನೋದು ಒಳಗಡೆ ಹೇಗೆ ಅಪ್ಪಣ್ಣಾಚಾರ್ಯರಿಗೆ ಹೃದಯ 72,000 ನಾಡಿಗಳಿಂದ ಕಿತ್ತು ಹರಿದು ಬಂತು ಆ ಗುರುಗಳ ಸ್ತೋತ್ರ. ಗುರುಗಳು ಅಂದರೆ ಅಂಥ ಗುರುಭಕ್ತಿ ಅಪ್ಪಣ್ಣಾಚಾರ್ಯರು. ಅವರಿಗೆ ಗೊತ್ತೇ ಆಗ್ತಿಲ್ಲ, ನೆಲದಲ್ಲಿ ನಡೆದುಕೊಂಡು ಹೋಗುವಂತೆ ಜಲದಲ್ಲಿ ನಡೆದುಕೊಂಡು ಬಂದಿದ್ದಾರೆ. ಅವರಿಗೆ ಮೈ ಮೇಲೆ ಎಚ್ಚರವಿಲ್ಲದೆ ಬಂದಂತಹ ಸ್ತೋತ್ರ ರಾಯರ ಸ್ತೋತ್ರ. ಇನ್ನು ಕಲ್ಲೂರು ಸುಬ್ಬಣ್ಣಾಚಾರ್ಯರು ಮಾಡಿರ್ತಾರೆ. ಅದು ಅಷ್ಟೇ, ಆ ವಿಜಯದಾಸರನ್ನ ಅವರ ಒಂದು ಅನುಗ್ರಹವನ್ನು ಪಡೆದ ಮೇಲೆ ಅವರಿಗೆ ಒಳಗಿನಿಂದ ಬಂದಂತಹ ಸ್ತೋತ್ರ, ಅದಕ್ಕೆ ಬಹಳ ಮಹತ್ವ ಇದೆ. ಇಂತಹ ಸ್ಫುರಣೆಯಿಂದ ಬಂದಿರತಕ್ಕಂತಹ ಸ್ತೋತ್ರ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಅಂತ ನಾವು ತಿಳಿಬೇಕು ಅಂತ ಹೇಳ್ತಾ, ಈಗ ಛಾಂದೋಗ್ಯ ಭಾಷ್ಯದಲ್ಲಿ ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ಬರುವಂತಹ ಒಂದು ನಾವೇನು ಗುರುಗಳನ್ನು ಸ್ಮರಣೆ ಮಾಡ್ತೀವಿ, ಅದರಲ್ಲಿ ಋಷಿಮುನಿಗಳ ಚರಿತ್ರೆ ಏನು ಇದೆ ಅದನ್ನು ಇವತ್ತು ಲಕ್ಷ್ಮೀದೇವಿಯ ಒಂದು, ಯಾಕೆಂದರೆ ಸಕಲ ವರ್ಣಾಭಿಮಾನಿನಿ ಮಹಾಲಕ್ಷ್ಮೀ ದೇವಿ. ದುರ್ಗಾ ಸುಳ್ಯಾದಿಯಲ್ಲಿ ನಾವು ಕೇಳ್ತೇವೆ ಸಕಲ ವರ್ಣಾಭಿಮಾನಿನಿ, ಎಲ್ಲ ವರ್ಣಗಳಿಗೂ ಅಂದರೆ ಏನು 51 ವರ್ಣಗಳಿದೆ ಎಲ್ಲದಕ್ಕೂ ಮಹಾಲಕ್ಷ್ಮೀ ದೇವಿಯೇ ಒಡೆಯಳಾಗಿದ್ದಾಳೆ. ಅಂದ ಮೇಲೆ ಇವತ್ತು ಒಳ್ಳೆಯ ಮಾತನ್ನಾಡುವುದು ಮಹಾಲಕ್ಷ್ಮಿಯ ಪೂಜೆಯೇ. ಅಲ್ಲಿ ವೇದದಲ್ಲಿ ಹೇಳಿದಂತಹ ಛಾಂದೋಗ್ಯದಲ್ಲಿ ಹೇಳಿದಂತಹ ಆ ಜಾನುಶ್ರುತಿ ರೈಕ್ವನ ಬಗ್ಗೆ ತಿಳಿಯುವುದು ಒಂದು ಲಕ್ಷ್ಮೀ ದೇವಿಯ ಪೂಜನೆ ಅಂತ ತಿಳಿತಾ, ಇವತ್ತು ಆ ಋಷಿಮುನಿಗಳ ಚಿಂತನೆ ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಅನ್ನೋದರಲ್ಲಿ ನಾವಿವತ್ತು ಛಾಂದೋಗ್ಯದಲ್ಲಿ ಬಂದಂತಹ ರೈಕ್ವ ಜಾನುಶ್ರುತಿಯ ಬಗ್ಗೆ ನಾವು ಯಥಾಮತಿಯಾಗಿ ತಿಳಿಯೋಣ.
ಜನಶ್ರುತಿಯ ಮಗ ಜಾನುಶ್ರುತಿ ಅಂತ ಹೇಳಿ. ಪುತ್ರಾಯಣ ಗೋತ್ರೋತ್ಪನ್ನನು ಜನಶ್ರುತಿ. ಆ ಜಾನುಶ್ರುತಿ ಶ್ರದ್ಧೆಯಿಂದ ದಾನ ಮಾಡುವಂತಹ ಮಹಾನ್ ಗುಣವನ್ನು ಹೊಂದಿದ್ದ. ಯಥೇಷ್ಟವಾಗಿ ದಾನವನ್ನು ಮಾಡ್ತಿದ್ದ. ದಾನ ಮಾಡುವುದು ಅವನಿಗೆ ಸಹಜವಾದ ಗುಣವಾಗಿ ಬಂದಿತ್ತು. ಇನ್ನೊಂದು ಗುಣ ಇತ್ತು, ಅನ್ನಾರ್ಥಿಗಳಿಗೆ ಅಂತಲ್ಲಿ ಬರ್ತಾರೆ, ಅದನ್ನು ಅಂಡರ್ಲೈನ್ ಮಾಡ್ಕೋಬೇಕು. ಅನ್ನಾರ್ಥಿಗಳಿಗೆ, ಯಾರಿಗೆ ಅನ್ನದ ಅವಶ್ಯಕತೆ ಇದೆಯೋ, ಅಂದರೆ ಬಡಬಗ್ಗರು ಅನ್ನದಾನಕ್ಕೆ ಎಲ್ಲರೂ ಅರ್ಹರೇ, ಆದರೆ ಜ್ಞಾನದಾನಕ್ಕೆ ಹಾಗಲ್ಲ. ಅದಕ್ಕೆ ಪಾತ್ರದ ವಿವೇಚನೆ ಬರಬೇಕು. ಆದರೆ ಅನ್ನದಾನಕ್ಕೆ ಎಲ್ಲರೂ ಅರ್ಹರಾಗಿದ್ದಾರೆ. ಈ ಅನ್ನಾರ್ಥಿಗಳಿಗೆ ಅವನು ಬಹಳವಾಗಿ ಅಡುಗೆ ಮಾಡಿಸ್ತಿದ್ದಂತೆ. ಪ್ರತಿನಿತ್ಯ ಗೋದಾವರಿ ತೀರದ ಪ್ರತಿಷ್ಠಾನಪುರದಲ್ಲಿ ಅವನು ಅರಸನಾಗಿದ್ದ. ಎಲ್ಲ ಕಡೆಯಿಂದ ಜನರು ಬರಲಿ, ಈ ಒಂದು ವಾಸ ಮಾಡಲಿ. ಯಾಕೆಂದರೆ ಅನ್ನಾರ್ಥಿಗಳೆಲ್ಲ ನನ್ನ ನಗರದಲ್ಲಿ ನಾನು ನೀಡುವಂತಹ ಅನ್ನವನ್ನು ಉಣ್ಣಲಿ ಅಂತ ಹೇಳಿಬಿಟ್ಟು ಆ ಜಾನುಶ್ರುತಿ ಏನು ಮಾಡಿದ್ದ, ಗ್ರಾಮಗಳಲ್ಲಿ, ನಗರಗಳಲ್ಲಿ ಅನ್ನಛತ್ರಗಳನ್ನು ನಿರ್ಮಿಸಿದ. ಈ ಅನ್ನಛತ್ರಗಳ ಕಲ್ಪನೆ ಬಂದಿದ್ದೇ ಜಾನುಶ್ರುತಿಯಿಂದ. ಹೀಗೆ ಒಂದು ದಿನದ ಜಾನುಶ್ರುತಿ ಅತ್ಯಂತ ಎತ್ತರವಾದಂತಹ ಕಟ್ಟಡ ಇತ್ತು. ಬಹುಮಹಡಿಗಳ ಕಟ್ಟಡದಲ್ಲಿ ಜಾನುಶ್ರುತಿ ಮಹಾರಾಜ ವಾಸ ಮಾಡ್ತಿದ್ದ. ಒಂದು ದಿನ ಎತ್ತರವಾದ ಮಹಡಿಯ ಮೇಲೆ ಅವನು ಮಲಗಿದ್ದಾಗ ದೇವಹಂಸಗಳು, ಕೇವಲ ಹಂಸ ಅಂತ ತಿಳಿಬಾರ್ದು, ಅಲ್ಲಿ ದೇವಹಂಸಗಳು ಆಕಾಶ ಮಾರ್ಗದಲ್ಲಿ ಹಾರಾಡ್ತಾ ಇತ್ತು. ಆಗ ಎಷ್ಟೋ ಹಂಸಗಳು ಗುಂಪಾಗಿ, ಪಕ್ಷಿಗಳೆಲ್ಲ ಗುಂಪಾಗಿ ಹಾರಾಟ ಮಾಡ್ತವೆ. ಹಾಗೆ ದೇವಹಂಸಗಳು ಆ ಮೇಲ್ಗಡೆ ವೇಗವಾಗಿ ಹಾರ್ತಾ ಇದೆ. ಆಗ ಹಿಂದಿನಿಂದ ಮುಂದೆ ಎಷ್ಟೋ ಹಂಸಗಳು ಹೊರಟು ಹೋಗಿವೆ. ಆಗ ಹಿಂದಿನಿಂದ ಬರ್ತಕ್ಕಂಥ ಹಂಸಗಳು ಹೇಳುತ್ತೆ, ಕುರುಡರೇ ನೀವೆಲ್ಲ ಅಂತ ಹೇಳ್ತಾರೆ. ಆ ಹಂಸ ಮುಂದಿನ ಹಂಸಕ್ಕೆ ಹೇಳುತ್ತೆ, ಕುರುಡರ ಥರ ಆಡ್ಬೇಡ, ಕೆಳಗೆ ಪೌತ್ರಾಯಣ ಜಾನುಶ್ರುತಿ ಅವನು ದೀಪಾರಾಧನೆಯನ್ನು ಹಗಲು ಹೊತ್ತಿನಲ್ಲಿ ಆ ದೇವನನ್ನ ಪ್ರೀತಿಪಡಿಸುವುದಷ್ಟೇ ಅಲ್ಲ, ಹಗಲು ರಾತ್ರಿಗಳಲ್ಲಿ ಅವನು ದೀಪಾರಾಧನೆ, ಆ ಒಂದು ಅನ್ನದಾನದ ಬೆಳಗುತ್ತಾ ಇದೆ. ಇಂತಹ ಪ್ರಕಾಶ ಹರಡಿದೆ. ಅಂತಹ ದೀಪ ಜ್ವಾಲೆ ಅವನಿಂದ ಹೊಮ್ಮುತ್ತಾ ಇದೆ. ಅವನನ್ನು ಪ್ರದಕ್ಷಿಣೆ ಮಾಡಿ ಹೋಗಬೇಕು. ಹಾಗೆ ಹೋಗ್ತಿದ್ದೀರಲ್ಲ ಅಂದಾಗ ಆ ಮುಂದಿನ ಹಂಸಗಳು ಪ್ರತಿಯಾಗಿ ಮಾತನಾಡುತ್ತೆ, ಈ ಹಂಸಗಳೇ, ಈ ಜಾನುಶ್ರುತಿ ಮಹತ್ವನೇ ಇದ್ದಾನೆ, ಆದರೆ ಇವನ ರಾಜ್ಯದಲ್ಲಿ ಒಬ್ಬ ರೈಕ್ವ ಅಂತ ಹೇಳಿ ಇದ್ದಾನೆ. ಆ ರೈಕ್ವನ ಬಗ್ಗೆ ಈ ಮಾತುಗಳು ನೀವೇನು ಹೇಳಿದ್ದೀರಾ, ಆ ಮಾತುಗಳೆಲ್ಲ ರೈಕ್ವನಿಗೆ ಹೊಂದಾಣಿಕೆಯಾಗತ್ತೆ ಅಂತ ಹೇಳಿದಾಗ ಆ ಹಂಸಗಳು, ದೇವಹಂಸಗಳು ಮಾತಾಡುತ್ತೆ. ಸತ್ಕರ್ಮಾಚರಣೆಯಿಂದ ಕೃತಯುಗವನ್ನ ಗೆದ್ದವನಿಗೆ ಹೇಗೆ ತ್ರೇತಾಯುಗವನ್ನೂ ಜಯಿಸಿದಂತಹ ಫಲ ಬರುತ್ತೋ, ಹಾಗೆ ಪ್ರಜೆಗಳು ಮಾಡಿದಂತಹ ಎಲ್ಲ ಸತ್ಕರ್ಮಗಳ ಫಲ, ರಾಜ ಜಾನುಶ್ರುತಿಯೇ ಇರಬಹುದು, ಆದರೆ ಅವನ ನಗರದಲ್ಲಿ ವಾಸ ಮಾಡಿಕೊಂಡಿರ್ತಕ್ಕಂಥ ಆ ಒಂದು ರೈಕ್ವನಿಗೆ ಇವೆಲ್ಲ ಸಲ್ಲತ್ತೆ ಅಂತ ಹೇಳಿದಾಗ, ರೈಕ್ವ ಜಾನುಶ್ರುತಿಗಿಂತ ಅಪರೋಕ್ಷ ಜ್ಞಾನಿ ಅಂತ, ಅವನಿಗಿಂತ ಹೆಚ್ಚು ತಿಳಿದಿದ್ದಾನೆ ಅಂತ ಹೇಳಿ ಮುಂದೆ ಹೊರಟು ಹೋಗತ್ವೆ ದೇವಹಂಸಗಳು. ಆಗ ತನ್ನನ್ನು ಅನಾದರ ಮಾಡಿ, ನೋಡಿ ಅಹಂಕಾರ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೆ ಬರುತ್ತೆ. ನನ್ನನ್ನು ಅನಾದರ ಮಾಡಿ ರೈಕ್ವನ ಬಗ್ಗೆ ಹೊಗಳಿ ಹೊರಟು ಹೋಯ್ತಲ್ಲ ಅಂತ ಹೇಳಿ ಆ ಜಾನುಶ್ರುತಿ ತತ್ಕ್ಷಣದಲ್ಲಿ ತಾನು ಎದ್ದು ನಿಂತು ಸಾರಥಿಯನ್ನು ಕರಿತಾನೆ. ರೈಕ್ವನ ವಿಚಾರವನ್ನು ತಿಳಿದುಕೊಂಡು ಬಾ, ನನ್ನ ನಗರದಲ್ಲೂ ನನ್ನ ಆಡಳಿತದಲ್ಲೂ ಒಬ್ಬ ಪರೋಕ್ಷ ಜ್ಞಾನಿ ಇದ್ದಾನೆ ಅಂದರೆ ನಾನು ಅವನನ್ನು ಮರ್ಯಾದೆ ಮಾಡಲೇಬೇಕು, ಅವನನ್ನ ಬಗ್ಗೆ ತಿಳಿದು ಬಾ ಅಂತ ಹೇಳಿ ಆ ಒಂದು ಹಂಸಗಳೆಲ್ಲ ಪರಸ್ಪರ ಸಂಭಾಷಣೆಯನ್ನು ನಾನು ಕೇಳಿದೆ. ನೋಡಿ, ದೇವಹಂಸಗಳ ಸಂಭಾಷಣೆಯನ್ನು ಕೇಳುವಂತಹ ಯೋಗ್ಯತೆ ಜಾನುಶ್ರುತಿಯದು. ಇಲ್ಲಿದ್ರೆ ಅವನು ಎಲ್ಲಿ ಅವನ ಹೆಸರನ್ನ ಅಲ್ಲಿ ಛಾಂದೋಗ್ಯದಲ್ಲಿ ತಗೊಳ್ತಾರೆ. ಹಾಗೆ ಆ ರೈಕ್ವನ ಬಗ್ಗೆ ಹೋಗು ಹುಡುಕಿಕೊಂಡು ಬಾ ಅಂತ ಸಾರಥಿಯನ್ನು ಕಳಿಸ್ತಾನೆ. ಆಗ ರೈಕ್ವ ಎಂಥವನು ಅಂತ ಸಾರಥಿ, ಯಾಕಂದರೆ ಒಬ್ಬನ ಹುಡುಕೊಂಡು ಬಾ ಅಂದರೆ ಅವನ ಬಗ್ಗೆ ಒಂದಿಷ್ಟು ವಿವರಗಳು ಬೇಕಲ್ಲ ನನಗೆ. ಯಾರು ರೈಕ್ವ ಅಂದರೆ ಯಾರನ್ನು ಹೋಗಿ ಕೇಳಲಿ ನಾನು ಅಂದಾಗ, ಅದರ ಅವನ ಗುಣಗಳನ್ನು ಹೇಳು ಅಂದರೆ ಅದೇನು ದೇವಹಂಸಗಳು ಹೇಳಿತ್ತೋ ಅದೆಲ್ಲವನ್ನ ರೈಕ್ವನ ಬಗ್ಗೆ ಜಾನುಶ್ರುತಿ ಹೇಳ್ತಾನೆ. ಹೇಳಿಬಿಟ್ಟು ಇಂತಹ ಬಂಡಿಯ ಕೆಳಗೆ ಇರ್ತಕ್ಕಂತಹ ಬಂಡಿಯ ಕೆಳಗೆ ಕೂತಿದ್ದಾನೆ ರೈಕ್ವ ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಹುಡುಕಿಕೊಂಡು ಬಾ ಅಂತ ಹೇಳಿ ಕಳಿಸ್ತಾನೆ. ಆ ಸಾರಥಿ ಎಲ್ಲ ಕಡೆ ಹುಡುಕ್ತಾನೆ, ರೈಕ್ವ ಎಲ್ಲೂ ಸಿಕ್ಕಿಲ್ಲ. ಬಂಡಿಗಳು ಎಲ್ಲಿ ಸಿಗತ್ತೆ, ಹಳ್ಳಿ ಊರುಗಳಲ್ಲಿ ಬಂಡಿಗಳು ಇರ್ತಿತ್ತು ಅಂತ ಹಳ್ಳಿ ಊರಿಗೆ ಹೋಗು, ಅಲ್ಲಿ ಬ್ರಾಹ್ಮಣರ ಶಾಸ್ತ್ರ ವಿಚಾರಗಳು ಎಲ್ಲಿ ನಡೀತಿದೆಯೋ ಅಲ್ಲಿ ಹೋಗು ಅಂತ ಹೇಳಿ ಮತ್ತೆ ಕಳಿಸ್ತಾನೆ ಜಾನುಶ್ರುತಿ. ಆಮೇಲೆ ಒಂದು ಸಲ
ಅವನು ಆ ಒಂದು ದೇವನನ್ನ ಸ್ಮರಣೆ ಮಾಡಿಕೊಂಡು ಹೋದಾಗ ಆ ಸಾರಥಿ ಕಾಶ್ಮೀರ ನಗರಕ್ಕೆ ನೋಡಿ, ಆ ಕಾಶ್ಮೀರ ನಗರ ಸರಸ್ವತಿ ಪುತ್ರರು ವಾಸ ಮಾಡುವಂಥದ್ದು ಕಾಶ್ಮೀರ ನಗರ. ಆ ಕಾಲದಲ್ಲಿ ಆ ಒಂದು ನಗರವನ್ನ, ಆ ನಗರಕ್ಕೆ ಏನು ಮುಂದೆ ಅದಕ್ಕೆ ಬೇರೆನೇ ಹೆಸರಿದೆ, ನಾವಿವತ್ತು ಕಾಶ್ಮೀರ ಅಂತ ಕರಿತೇವೆ, ಆದರೆ ಅದಕ್ಕೆ ಬೇರೆ ಹೆಸರಿತ್ತು. ಅಲ್ಲಿ ಅರಮನೆಯ ದ್ವಾರದ ಆ ಎಲ್ಲೋ ಆ ಸಣ್ಣ ಹಳ್ಳಿ ಊರಿನಲ್ಲಿ ಒಂದು ಬಂಡಿ ಇತ್ತು. ಆ ಬಂಡಿಯ ಕೆಳಗೆ ಒಬ್ಬ ಮನುಷ್ಯ ಕೂತಿದ್ದ. ಮೈ ತುಂಬ ಕಜ್ಜಿಯಾಗಿದೆ, ಎಲ್ಲ ವ್ರಣಗಳು, ಆ ರಕ್ತ, ಕೀವು ರಕ್ತ ಸುರಿತಿದೆ. ಅವನು ತನ್ನ ಎಂಜಲನ್ನ ಆ ಒಂದು ಗಾಯಕ್ಕೆ ಹಚ್ಚಿಕೊಂಡು, ಮರಳು ಅಲ್ಲಿ ಎಲ್ಲಿ ಮರಳಿತರ ಆ ಮರಳನ್ನೆಲ್ಲ ಗಾಯಕ್ಕೆ ಹಚ್ಚಿಕೊಂಡು ಸಂತೋಷವಾಗಿ ಒಬ್ಬ ಮನುಷ್ಯ ಕೂತಿದ್ದ. ಸಾಮಾನ್ಯವಾಗಿ ಇಂತಹ ರೋಗ ಇದೆ ಅಂದರೆ ಎಷ್ಟು ನೋವು ಅವನ ಮುಖದಲ್ಲಿ ಬರಬೇಕು, ಆದರೆ ಅವನ ಮುಖ ಪ್ರಸನ್ನತೆಯಿಂದ ಕೂಡಿತ್ತು. ಆಗ ನೋಡ್ತಾನೆ ಸಾರಥಿ, ಓಹೋ, ಇವನೇ ರೈಕ್ವ ಮುನಿ ಇರಬೇಕು, ಇವನೇ ರೈಕ್ವ ಮಹರ್ಷಿ ಇರಬೇಕು ಅಂತ ಹೇಳಿ ಆ ಸಾರಥಿ ಬಂದು, ನಾನು ತಿಳಿದಂತಹ ರೈಕ್ವ ನೀವೇನಾ ಅಂತ ಕೇಳ್ತಾನೆ. ಆಗ ಹೌದು, ನಾನೇ ರೈಕ್ವ ಅಂತ ಹೇಳಿದಾಗ ಓಡಿ ಬರ್ತಾನೆ ಸಾರಥಿ ಜಾನುಶ್ರುತಿ ಹತ್ರ. ಬಂದು ರೈಕ್ವನನ್ನು ನಾನು ಕಂಡೆ ಅಂತ ಕೇಳಿದಾಗ ಅಲ್ಲಿ ಸಾರಥಿ ಹೇಳಿದ, ಆ ಸಾರಥಿ ಹೀಗೆ ಹೇಳಿದ್ ನೋಡಿ, ಆ ಜಾನುಶ್ರುತಿ 600 ಗೋವುಗಳನ್ನು ಮೊದಲಿಗೆ ಇಟ್ಕೋತಾನೆ. ಒಂದು ಮುತ್ತಿನ ಸರ, ಕತ್ತೆಯಿಂದ ಕುದುರೆಯಲ್ಲಿ ಜನಿಸಿದಂತಹ ಅಶ್ವತರಿಗಳಿಂದ ಕೂಡಿದಂತಹ ರಥವನ್ನ ತೆಗೆದುಕೊಂಡು ರೈಕ್ವನ ಬಳಿ ಬರ್ತಾನೆ. ಬಂದು ನೋಡಿ, ಸ್ವಾಮಿ ರೈಕ್ವರೇ, ನಿಮಗೆ ಇದು ಗುರುದಕ್ಷಿಣೆ, ನೀವು ಉಪಾಸನೆ ಮಾಡುವಂತಹ ದೇವನ ವಿಷಯವನ್ನು ನನಗೆ ಉಪದೇಶ ಮಾಡಿ ಅಂತ ಕೇಳ್ತಾನೆ. ನಾವೆಲ್ಲರೂ ಹೀಗೆ ತಾನೇ ಗುರುಗಳ ಉಪದೇಶವನ್ನ ಕೇವಲ ಧನ ಧಾನ್ಯಗಳಿಂದ ಅಳಿತಾ ಇದ್ದೇವೆ. ನಾನೇನೋ ಒಂದು ದಕ್ಷಿಣೆ ದಾನ ಧರ್ಮಗಳನ್ನು ಮಾಡಿಬಿಟ್ಟೆ ಅಂದರೆ ಗುರುಗಳು ಸಂಪ್ರೀತರಾಗ್ಬಿಡ್ತಾರೆ, ನನಗೆ ವಿದ್ಯೆ ಹೇಳ್ತಾರೆ ಅನ್ನುವಂತಹ ಭ್ರಮೆ, ಆ ಒಂದು ಅಜ್ಞಾನದಲ್ಲಿ ನಾವಿದ್ದೇವೆ. ಅದು ಅಜ್ಞಾನ ಅಂತ ತಿಳಿಸಿಕೊಟ್ಟಿದ್ದೆ ರೈಕ್ವ. ಇಂತಹ ಆ ಲೋಕ ವಿಲಕ್ಷಣನಾಗಿ ಸಂತೋಷದಿಂದ ಕುಳಿತಂತ ರೈಕ್ವ ಇದನ್ನೆಲ್ಲ ನೋಡ್ತಾನೆ. ಆಗ ಜಾನುಶ್ರುತಿ ಇದನ್ನೆಲ್ಲ ಕೊಟ್ಟಾಗ ಅವನು ಹೇಳ್ತಾನೆ, ಹಂಸಗಳು ಮಾಡಿದಂಥ ಅನಾದರಣೆಯಿಂದ ನಿನಗೆ ಒಂದು ಶೋಕ ಉಂಟಾಯಿತು, ಆ ಶೋಕದಿಂದ ಇಲ್ಲಿಗೆ ಬಂದಂಥ ಓ ಜಾನುಶ್ರುತಿಯೇ ಅಂತ ಹೇಳ್ತಾನೆ. ಜಾನುಶ್ರುತಿ ಅಂತ ಹೇಳಿ ಮಹಾರಾಜನ ಹೆಸರು ಹೇಳಲ್ಲ, ಹಂಸಗಳ ಅನಾದರಣೆಯಿಂದ ನಿನಗೆ ಒಂದು ಶೋಕ ಆಯಿತು, ಆ ಶೋಕದಿಂದಾಗಿ ನೀನು ಬಂದಿದ್ಯಾ. ಅಂದರೆ ನೋಡಿ, ಆರ್ತ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ ಅಂತ 4 ಬಗೆಯ ಭಕ್ತರಿರ್ತಾರೆ. ಆದರೆ ಭಗವಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಜ್ಞಾನಿ ನನಗೆ ಪ್ರಿಯತಮನಾಗಿದ್ದಾನೆ. ಜ್ಞಾನಕ್ಕಾಗಿ ದೇವನಿಗೆ ನಾವು ನಮಸ್ಕಾರ ಮಾಡೋದು ಕೇವಲ ನೀನು ಸರ್ವೋತ್ತಮ, ನೀನು ಈಶಾ, ನಾನು ದಾಸ ಅಂತ ಹೇಳಿ ನಮಸ್ಕಾರ ಮಾಡೋದಿಲ್ಲ ರೀ. ನಮಗೇನೋ 100 ಕಷ್ಟ ಕರ್ಮಗಳು ಇದೆ, ಅದನ್ನು ಕಳಿಯಬೇಕು. ಸ್ವಾಮಿ ನಿನಗೆ ನಮಸ್ಕಾರ, ಲಕ್ಷ ನಮಸ್ಕಾರ ಮಾಡ್ತೀನಿ, ಆ ವ್ರತ ಮಾಡ್ತೀನಿ, ಈ ವ್ರತ ಮಾಡ್ತೀನಿ ಅಂತ ಕೇವಲ ಲೌಕಿಕದ ಬಗ್ಗೆ ಕೇಳಿಕೊಂಡು ಅದರ ಬಾಧೆಯನ್ನು ತಾಳಲಾರದೆ ದೇವನನ್ನ ಮೊರೆ ಹೋಗ್ತೇವೆ. ಅದನ್ನ ದೇವ ಎಂದು ಆರ್ತನೂ ಭಕ್ತನೇ, ಜಿಜ್ಞಾಸನೂ ಭಕ್ತನೇ. ಆದರೆ ಅದರಲ್ಲಿ ಹೇಗೆ ತಾರತಮ್ಯ ಬಂತು ಅಂದರೆ ಅವರ ದೃಷ್ಟಿಕೋನದಿಂದ ತಾರತಮ್ಯ ಇರುತ್ತೆ. ಸ್ವಾಮಿ ನೀನು ಈಶಾ, ನಾನು ದಾಸ ಅನ್ನುವಂತಹ ಭಾವನೆಯಿಂದ ನಮಸ್ಕಾರ ಮಾಡಿಸಿಕೊಳ್ಳುವ ಆ ಹಂತವನ್ನ ಗುರುಗಳು ನಮಗೆ ಅನುಗ್ರಹ ಮಾಡ್ತಾರೆ ಅಂತ ತಿಳಿಬೇಕು. ಈ ರೈಕ್ವ ಹೇಳ್ತಾನೆ, ನೀನು ಆ ಶೋಕದಿಂದಾಗಿ ಅವನು ಹೇಳ್ದ, ರೈಕ್ವ ನಿನಗಿಂತ ಜ್ಞಾನಿ ಅಂತ ಹೇಳಿದ್ದಕ್ಕಾಗಿ ಆ ಶೋಕ ಪಟ್ಟು ನೀನು ಬಂದಿದೆಯಾ, ಅದರಿಂದ ನನಗೆ ಈ ಗೋಹುಗಳೂ ಬೇಡ, ಮುತ್ತಿನ ಸರವೂ ಬೇಡ, ಈ ರಥವೂ ಬೇಡ, ನೀನೇ ತೆಗೆದುಕೋ ಅಂತ ಹೇಳಿ ಕಳಿಸಿಬಿಡ್ತಾನೆ. ಆಗ ಮತ್ತೆ ಮುನಿ ನಿರಾಕರಿಸಿದ್ದು ನೋಡಿ, ಈ ಮಹರ್ಷಿ ಬಾ, ಇಂತಹ ದೊಡ್ಡ ಮಹರ್ಷಿ, ಅಪರೋಕ್ಷ ಜ್ಞಾನಿ, ಅವನಿಗೆ ಯಾವುದೂ ಬೇಕಿಲ್ಲ, ಆದರೆ ನಾನೇನಾದರೂ ಕೊಟ್ಟಿದ್ದು ಕಡಿಮೆ ಆಯಿತು. ನೋಡಿ, ನಮಗೆಲ್ಲ ಇದೇ ರೀತಿ ಭಾವನೆ ಬರೋದು. ನಮ್ಮ ಗುರುಗಳು ಇಲ್ಲ ಈ ದಾನ ಎಲ್ಲ ನಮಗೆ ಬೇಡ, ಯಾರಿಗಾದ್ರೂ ಕೊಡಿ ಅಂದರೆ ನಮ್ಮ ಮನಸ್ಸಿಗೆ ಅನ್ಸುತ್ತೋ ನಾನು ಕೊಡ್ತಿರೋದೇನಾದರೂ ಕಡಿಮೆ ಆಗಿದೆಯಾ, ಇನ್ನೂ ಹೆಚ್ಚು ಮಾಡ್ಕೋತೀವಿ. ಈಗ 500 ಇಟ್ಟರೆ 1,00,000 ರೂಪಾಯಿ ಇಟ್ಬಿಡೋಣ ಅನ್ನುವಂತಹ ಮನಸ್ಥಿತಿಯಲ್ಲಿ ನಾವಿರ್ತೇವೆ. ನಮಗೇನು ವ್ಯವಹಾರದಂತೆ ಜ್ಞಾನಿಗಳಲ್ಲಿ ಹೋಗ್ತೀವಿ, ಸ್ವಾಮಿ ನಾವು ಪಂಚಾಮೃತ ಅಭಿಷೇಕ ಮಾಡಿಸ್ತೇವೆ, ನಮ್ಮ ಶೋಕವನ್ನು ಪರಿಹಾರ ಮಾಡಿ. ಹೀಗೆ ವ್ಯವಹಾರ ಒಂದು ಏನು ನಮಗೆ ರಾಯರು ಪ್ರಹ್ಲಾದರಾಜರಾಗಿದ್ದಾಗ ಭಗವಂತ ವರ ಕೇಳು ಅಂದರೆ ಪ್ರಹ್ಲಾದರಾಜ್ ಹೇಳ್ತಾರೆ, ಸ್ವಾಮಿ ನಾನು ವ್ಯಾಪಾರಿ ಅಲ್ಲ, ಅಂದರೆ ವರವನ್ನ ಕೇಳಿ ನಾನು ತಪಸ್ಸು ಮಾಡಿದ್ದೇನೆ, ನೀನು ನನಗೆ ಅನುಗ್ರಹ ಮಾಡು ಅಂದರೆ ಅದು ವ್ಯಾಪಾರವಾಗತ್ತೆ. ನೀನು ಈಶಾ, ನಾನು ದಾಸ ಅಂತ ನಿನ್ನ ಭಜನೆಯನ್ನು ನಾನು ಮಾಡ್ತೇನೆ, ಸಹಜವಾಗಿ ಮಾಡಿದ್ದೇನೆ ಅಂತ ಹೇಗೆ ಹೇಳಿದ್ರು ಹಾಗೆ ಅದನ್ನು ನಾವು ಅನುಸರಿಸಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾನೆ. ಆ ದಕ್ಷಿಣೆ ಕಡಿಮೆ ಆಯಿತು ಅಂತ ಹೇಳಿ
ಹೇಳಿ ಜಾನುಶ್ರುತಿ 600 ಹಸುಗಳಿದ್ದದ್ದು 1000 ಹಸುಗಳನ್ನು ತೆಗೆದುಕೊಂಡು ಮುತ್ತಿನ ಸರ, ಅಶ್ವತರಿ ರಥ ಎಲ್ಲವನ್ನ ಇನ್ನೂ ಸೇರಿಸ್ತಾನೆ. ತನಗೆ ಮದುವೆಯಾಗುವಂತಹ ಒಬ್ಬ ಮಗಳು ಇರ್ತಾಳೆ, ಆ ಮಗಳನ್ನು ರೈಕ್ವನಿಗೆ ಮದುವೆ ಮಾಡಿಕೊಡೋಣ ಅಂತ ಹೇಳಿ ಇಷ್ಟೆಲ್ಲವನ್ನ ತೆಗೆದುಕೊಂಡು ಹೋದಾಗ ಜಾನುಶ್ರುತಿ ರೈಕ್ವನಿಗೆ ಹೇಳ್ತಾನೆ, ರೈಕ್ವರೇ, ಈ 1000 ಗೋವುಗಳು, ಮುತ್ತಿನ ಸರ, ಈ ಅಶ್ವತರಿ ರಥ ನಿಮಗೆ ಮಡದಿಯಾಗಲು ಯೋಗ್ಯಳಾದಂಥ ನನ್ನ ಈ ಮಗಳು, ಈ ಎಲ್ಲವನ್ನ ನೀವು ವಾಸ ಮಾಡಿಕೊಂಡಿರ್ತಕ್ಕಂಥ ಈ ಗ್ರಾಮ ನಗರ ಎಲ್ಲವನ್ನ ನಾನು ನಿಮಗೆ ಗುರುದಕ್ಷಿಣೆಯನ್ನಾಗಿ ಕೊಡ್ತಾ ಇದ್ದೇನೆ. ನೀವು ನಿಮ್ಮ ಉಪಾಸ್ಯ ದೇವತೆಯನ್ನ ನನಗೆ ಉಪದೇಶಿಸಿರಿ ಅಂತ ಕೇಳಿದ. ಆಗ ರೈಕ್ವ ಮುನಿ ರಾಜಕನ್ಯೆಯ ಮುಖವನ್ನು ನೋಡಿ ಕೋಪದಿಂದ ಹೇಳ್ತಾನೆ, ಹಂಸದ ಅನಾದರದಿಂದಾದ ಶೋಕದಿಂದ ಇಲ್ಲಿಗೆ ಬಂದಿರುವಂತಹ ಜಾನುಶ್ರುತಿಯೇ, ಈ ಎಲ್ಲ ಗುರುದಕ್ಷಿಣೆಯನ್ನ ನೀನೇ ತೆಗೆದುಕೊಂಡು ಹೋಗು, ನನಗೆ ಬೇಡ. ನೀನು ದಕ್ಷಿಣೆಯ ಮೂಲಕ ಗುರುವನ್ನ ನಾನು ಸಂಪ್ರೀತಿಗೊಳಿಸಬಹುದು ಅಂದ್ರೆ ಅದು ಎಂದಿಗೂ ಸಾಧ್ಯವಿಲ್ಲ. ನೋಡಿ, ರೈಕ್ವ ಮಹರ್ಷಿಗಳು ಹೇಳಿದಂಥ ಜಗತ್ತಿಗೆ ಕೊಟ್ಟಂತಹ ಮಹಾನ್ ಸಂದೇಶ ಇದು. ಉಪನಿಷತ್ತಲ್ಲಿ ಬರುವಂತಹ ಸಂದೇಶಗಳನ್ನ ಇವತ್ತು ಲಕ್ಷ್ಮೀದೇವಿಯ ಆ ಒಂದು ಚಿಂತನೆಯಲ್ಲಿ ನಾವು ಅಳವಡಿಸಿಕೊಳ್ಳಬೇಕು. ಏನು ಗುರುಗಳನ್ನ ನಾವು ಯಾವುದೇ ರೀತಿಯ ದಕ್ಷಿಣೆ ನಮ್ಮ ಒಂದು ಯೋಗ್ಯತೆ, ಸ್ವಾಮಿ ನನ್ನ ಹತ್ರ ಇಷ್ಟೇ ಇರೋದು ಅನ್ನುವ ಆ ಸಮರ್ಪಣಾ ಭಾವದಿಂದ ಕೊಡಬೇಕೇ ಹೊರತು ಈ ದಕ್ಷಿಣೆ ನಾನು ಕೊಡ್ತೇನೆ, ನೀವು ನನಗೆ ವಿದ್ಯೆ ಉಪದೇಶ ಮಾಡಿ ಅಂದರೆ ಯಾರು ಅದನ್ನ ಒಪ್ಪೋದಿಲ್ಲ ಅಂತ ಆ ಒಂದು ರೈಕ್ವ ಹೇಳ್ತಾನೆ. ನೀನು ದಕ್ಷಿಣೆಯ ಮೂಲಕವೇ ಗೋವು, ರಥ, ದಕ್ಷಿಣೆಯ ಮೂಲಕ ನನ್ನನ್ನು ಮಾತನಾಡಿಸ್ತಾ ಇದೆಯಾ, ಅನ್ನೋದ್ರಿಂದ ನೀನು ನನ್ನ ಹತ್ತಿರವೇ ಬರಬೇಡ ಅಂತ ಹೇಳಿದಾಗ ಎಲ್ಲಿ ಶಾಪ, ರೈಕ್ವ ಮುನಿಗಳು ನನಗೆ ಎಲ್ಲಿ ಶಾಪ ಕೊಟ್ಟು ಬಿಡ್ತಾರೋ ಅಂತ ಹೇಳಿ ಆ ಜಾನುಶ್ರುತಿ ಆ ಎಲ್ಲವನ್ನ ಪಕ್ಕಕ್ಕೆ ತಳ್ಳಿ ಅವರ ಪಾದವನ್ನ ಹಿಡಿದು ಬಿಡ್ತಾನೆ. ನೋಡಿ, ಆ ಪಾದದಲ್ಲಿ ನಾವು ಗುರುಗಳು ಅಂದ್ರೆ ಶಾಲು ಶಕಲಾತಿ ಹೊಂದಿರತಕ್ಕಂಥ ಗುರುಗಳ ಸ್ವರೂಪವೇ ನಮ್ಮ ಮನಸ್ಸಿನಲ್ಲಿ ಬೇರೆ ಬರ್ತಿರುತ್ತೆ. ಇಲ್ಲಿ ರೈಕ್ವ ಹೇಗಿದ್ದಾನೆ, ಮೈ ತುಂಬ ಕಜ್ಜಿಯಾಗಿದೆ, ಎಲ್ಲ ಕಡೆಯಿಂದ ಕೀವು ರಕ್ತ ಸೋರ್ತಾ ಇದೆ, ತನ್ನ ಎಂಜಲನ್ನ ಎಲ್ಲ ಕಡೆ ಹಚ್ಚಿಕೊಂಡಿದ್ದಾನೆ. ಆ ಜೊತೆಗೆ ಆ ಮರಳು ಎಲ್ಲ ಕಡೆ ಮರಳನ್ನ ಔಷಧಿಯಂತೆ ಹಚ್ಚುತ್ತಾ ಇದ್ದಾನೆ. ಇಂಥವನ ಪಾದವನ್ನ ಭದ್ರವಾಗಿ ಜಾನುಶ್ರುತಿ ಹಿಡಿದ. ಆ ಜಾನುಶ್ರುತಿ, ಸ್ವಾಮಿ ನಾನು ನಿಮ್ಮ ಶಿಷ್ಯನಾಗಿದ್ದೇನೆ, ನಿಮಗೆ ಆ ಒಂದು ಸಮರ್ಪಣಾ ಭಾವದಿಂದ ನಾನು ನಿಮಗೆ ಶರಣಾಗಿ ಬಂದಿದ್ದೇನೆ, ನನಗೆ ದೇವನ ಉಪದೇಶವನ್ನ ಮಾಡಿ ಅಂತ ಹೇಳಿದಾಗ ಜಾನುಶ್ರುತಿ ಆ ರೈಕ್ವನಿಗೆ ಜಾನುಶ್ರುತಿ ಈ ರೀತಿ ಪ್ರಾರ್ಥನೆ ಮಾಡಿದ ಮೇಲೆ ರೈಕ್ವ ಮುನಿಗಳು ಹಿಂದೆ ಕಾಶ್ಮೀರಕ್ಕೆ ಮಹಾವೃಷ ಅಂತ ಹೇಳಿ ಒಂದು ಆ ಹೆಸರಿತ್ತು. ಆ ಮಹಾವೃಷ ಅನ್ನೋದು ದೇಶ, ಆ ಗ್ರಾಮಗಳನ್ನ ರೈಕ್ವಪರ್ಣ ಅಂತಾನೆ ಕರಿತಾ ಇದ್ರು. ಆ ರೈಕ್ವಪರ್ಣ ಗ್ರಾಮಗಳಲ್ಲಿ ಜಾನುಶ್ರುತಿ ರೈಕ್ವನೊಂದಿಗೆ ಆ ಜಾನುಶ್ರುತಿಯು ವಾಸ ಮಾಡಿಕೊಂಡು ಇದ್ದ. ಗುರೂಪಸಕ್ತಿಯನ್ನ ಮಾಡಿ ಆನಂತರ ಸಂವರ್ಗ ವಿದ್ಯೆಯನ್ನ ಆ ರೈಕ್ವ ಜಾನುಶ್ರುತಿಗೆ ಉಪದೇಶ ಮಾಡಿದ ಅಂತ ನಾವು ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ಕೇಳ್ತೇವೆ. ಇಂತಹ ರೈಕ್ವ ಮಹರ್ಷಿಗಳ ಬಗ್ಗೆ ತಿಳಿದಂತಹ ದಿನವೇ ಸುದಿನ. ನಾವು ಎಷ್ಟೋ ಮಹರ್ಷಿಗಳ ಬಗ್ಗೆ ತಿಳಿದಿದ್ದೇವೆ, ಇದು ಅತ್ಯಂತ ವಿಲಕ್ಷಣವಾದಂತಹ ಮಹರ್ಷಿಗಳು ರೈಕ್ವರು. ಇಲ್ಲಿ ಜಾನುಶ್ರುತಿನೂ ಅಷ್ಟೇ, ಎಂತಹ ಮಹಾರಾಜ ಎತ್ತರವಾಗಿ ದಕ್ಷಿಣೆ ದಾನ ಧರ್ಮಗಳಿಂದ ಆ ರೀತಿ, ಅಥವಾ ನಮ್ಮ ಮನೆಯಲ್ಲಿರ್ತಕ್ಕಂಥ ಅತ್ಯಮೂಲ್ಯವಾದ ವಸ್ತುಗಳಿಂದ, ನಮ್ಮ ಕನ್ಯೆಯಿಂದ ನಾವು ದಾನ ಮಾಡಿ ಕೊಡೋದ್ರಿಂದ ನಮಗೆ ಗುರುಗಳು ವಿದ್ಯೆ ಸಿಗತ್ತೆ ಅಂತ ನಾವು ಎಂದೂ ತಿಳಿಯಬಾರದು. ಗುರುಗಳಲ್ಲಿ ಶರಣಾಗತಿಯಿಂದ ವಿದ್ಯೆಯನ್ನ, ಗುರೂಪಸಕ್ತಿಯಿಂದ ನಾವು ಪಡೆದಂತಹ ವಿದ್ಯೆಯೇ ನಮಗೆ ಸಾಧನೆಗೆ ಉಪಯೋಗ ಬೀಳುತ್ತೆ. ಇಲ್ಲದೇ ಇದ್ರೆ ಇದು ಯಾವುದು ಗುರುಗಳು ನಮಗೆ ವ್ಯಾಪಾರದಂತೆ ಜೀವನವನ್ನ ಮಾಡಿಕೊಳ್ಳಬಾರದು ಅಂತ ಹೇಳಿ ಛಾಂದೋಗ್ಯ ಉಪನಿಷತ್ ಭಾಷ್ಯ, ಈ ವಾಯುದೇವರ ಮಾತುಗಳು, ಈ ಎಲ್ಲವನ್ನ ಅಲ್ಲಿ ಅಡಗಿಸಿಟ್ಟಿದ್ದಾರೆ. ನಾವು ಸರ್ವಮೂಲ ಗ್ರಂಥಗಳಲ್ಲಿ ಆ ವಾಯುಗೋಲಕದಲ್ಲಿ ಮಹಾಲಕ್ಷ್ಮೀ ದೇವಿಯ ಸ್ಮರಣೆಯನ್ನ, ಲಕ್ಷ್ಮೀನಾರಾಯಣರ ಸ್ಮರಣೆಯನ್ನ, ಜಡ ಪ್ರಕೃತಿಯಾದಂತಹ ಮಹಾಲಕ್ಷ್ಮಿ, ಚೇತನ ಪ್ರಕೃತಿಯಾದಂತಹ ಮಹಾಲಕ್ಷ್ಮಿ. ಅಲ್ಲಿ ಜಡ ಪ್ರಕೃತಿ ನೋಡಿ, ಆ ದೇಹ ರೈಕ್ವರಿಗೆ ಕೊಟ್ಟಂತಹ ದೇಹ ಇದೆಯಲ್ಲ, ಎಷ್ಟೇ ರೀತಿಯಲ್ಲಿ ಅದು ಎಷ್ಟೇ ಆದ್ರೂ ಒಳಗಿರ್ತಕ್ಕಂಥ ಜೀವ ಮುಖ್ಯನಾಗಿದ್ದಾನೆ, ಅವನ ಯೋಗ್ಯತೆ ಮುಖ್ಯವೇ ಹೊರತು ಮೇಲಿನ ಆಕಾರ ವಿಕಾರಗಳು, ಅವರು ಮಾಡುವಂತಹ ವೇಷಭೂಷಣಗಳು ಯಾವುದೂ ಅಲ್ಲ. ಒಳಗಡೆ ಜೀವ ಎಷ್ಟು ಅನುಸಂಧಾನಯುಕ್ತನಾಗಿ ದೇವನನ್ನ ಶರಣಾಗತಿ ಹೊಂದುತ್ತಾ ಇದ್ದಾನೆ ಅನ್ನೋದನ್ನೇ
ಭಗವಂತ ನೋಡೋದು ಅಂತ ಹೇಳಿ ಛಾಂದೋಗ್ಯದ ಒಂದು ಈ ಚಿಂತನೆಯನ್ನು ಮಾಡೋಣ. ಮಾಡಿ ಜಾನುಶ್ರುತಿಯಲ್ಲಿ ಹಾಗೂ ರೈಕ್ವರಲ್ಲಿ ನಾವು ಒಂದು ಪ್ರಾರ್ಥನೆ ಮಾಡೋಣ. ವೇದೇಶ ಮುನಿಗಳ ಪ್ರತಿದಿನ ಈ ವೇದೇಶ ಮುನಿಗಳ ಒಂದು ಶ್ಲೋಕವನ್ನು ಹೇಳುವಾಗ ಛಾಂದೋಗ್ಯದ ಈ ರೈಕ್ವ ಮುನಿಗಳು ಜಾನುಶ್ರುತಿಯನ್ನು ನೆನಪಿಸಿಕೊಳ್ಳೋಣ. ಎಂದೂ ನಾವು ಗುರುಗಳ ಬಳಿ ರಾಯರ ಆರಾಧನೆ ಬರ್ತಾ ಇದೆ. ಇಂತಹ ಆರಾಧನಾ ಪರ್ವಕಾಲದಲ್ಲಿ ನಾವು ಎಂದೂ ವ್ಯಾಪಾರದಂತೆ ಗುರುಗಳ ಬಳಿ ಹೋಗೋದು ಬೇಡ. ನಾನು ಇಷ್ಟು ಸೇವೆ ಮಾಡಿದೆ, ನೀವು ನನಗಿಷ್ಟು ಅನುಗ್ರಹ ಮಾಡಿ ಅಂತ ಕೇಳೋದು ಬೇಡ. ಸ್ವಾಮಿ, ನನ್ನ ಯೋಗ್ಯತಾನುಸಾರ ನನಗೆ ದೇವ ಕೊಟ್ಟಂತಹದನ್ನು ನಿಮ್ಮ ಚರಣಕ್ಕೆ ಚಲ್ಲಿರುವೆ ಸ್ವಾಮಿ, ನಮ್ಮನ್ನು ಅನುಗ್ರಹಿಸಿ ಸದ್ಗುರುಗಳ ಉಪದೇಶವಾಗುವಂತೆ ನಮಗೆ ಅನುಗ್ರಹ ಮಾಡಿ ಜ್ಞಾನಕ್ಕಾಗಿ ಅವರನ್ನು ಪ್ರಾರ್ಥಿಸೋಣ. ಜಡ ಪ್ರಕೃತಿ ಚೇತನ ಪ್ರಕೃತಿಯಾದ ಮಹಾಲಕ್ಷ್ಮೀ ದೇವಿಯ ಅಂದರೆ ಸಂಪತ್ಪ್ರದವಾದಂಥದ್ದು ಗುರುಗಳ ಕಾರುಣ್ಯ ಅಂತ ನಾವು ತಿಳಿತಾರೆ. ಹೀಗೆ ಜಾನುಶ್ರುತಿ ಹಾಗೂ ರೈಕ್ವರ ಬಗ್ಗೆ ರೈಕ್ವ ಮಹರ್ಷಿಗಳು ಅವರನ್ನು ಚಿಂತನೆ ಮಾಡಿದ್ರೆ ಎಂತಹ ರೋಗ ಬಂದಿದ್ದರೂ ಇಲ್ಲಿ ಛಾಂದೋಗ್ಯದಲ್ಲಿ ಪಾಠ ಮಾಡುವಾಗ ಗುರುಗಳು ಹೇಳ್ತಾರೆ, ಇಂಥ ರೈಕ್ವರನ್ನ ಜಾನುಶ್ರುತಿಯನ್ನೆಲ್ಲ ಸ್ಮರಣೆ ಮಾಡಿ ಎಂತಹ ರೋಗನೇ ಬಂದಿರಲಿ, ತಡೆದುಕೊಳ್ಳಕ್ಕಾಗದೇ ಇರುವಂತಹ ರೋಗ ಬಂದರೂ ಈ ಆಖ್ಯಾನವನ್ನ ನಾವು ಸ್ಮರಣೆ ಮಾಡಿದ್ರೆ ನಮಗೆಲ್ಲ ಈ ಕ್ಷಣದಲ್ಲಿ ವಾಸಿಯಾಗತ್ತೆ ಅಂತಲ್ಲ, ಆ ರೋಗವನ್ನು ಎದುರಿಸುವಂತಹ ಶಕ್ತಿ ದೇವ ನಮಗೆ ಕೊಡ್ತಾನೆ. ಆ ಮುನಿಗಳ ಹೆಸರು ಹೇಳುವ ಮಾತ್ರದಲ್ಲಿ, ಅವರನ್ನು ಸ್ಮರಣೆ ಮಾಡುವ ಮಾತ್ರದಲ್ಲಿ ನಮಗೆ ಬಂದಂತಹ ನಮಗೇನು ದುಷ್ಕರ್ಮಗಳು ಇದೆಯಲ್ಲ, ವಾದಿರಾಜರೇ ಸಹಿತ ನೋಡಿ ಅವರಿಗೆ ಒಂದು ಜ್ವರ ಬರ್ತಿತ್ತು. ಆ ಜ್ವರವನ್ನ ಆ ದೇವನ ಉಪಾಸನೆ ಮಾಡುವಾಗ ತಮ್ಮ ದಂಡಕ್ಕೆ ಕೊಡ್ತಾ ಇದ್ರು. ಆ ದಂಡ ಗಡಗಡ ನಡಗೋದು, ಅದಾದ್ಮೇಲೆ ದೇವನ ಪೂಜೆ ಆದ್ಮೇಲೆ ಮತ್ತೆ ತೆಗೆದುಕೊಳ್ತಿದ್ರು. ಅವರು ಬಹಳ ದೊಡ್ಡ ಸಾಧಕರು. ನಮಗೆ ಹಾಗಲ್ಲ, ನಮಗೆ ದುಷ್ಕರ್ಮಗಳನ್ನು ಅನುಭವಿಸ್ತಾಲೇ ನಾವು ಸಾಧನೆಯನ್ನು ಮಾಡಬೇಕಾಗಿದೆ. ಅದರಿಂದ ಇವರೆಲ್ಲರೂ ನಮಗೆ ಅತ್ಯಂತ ಪ್ರಾತಸ್ಮರಣೀಯರು. ನಮಗೆ ಪ್ರತಿ ಕ್ಷಣದಲ್ಲಿ ನಮ್ಮನ್ನು ರಕ್ಷಣೆ ಸಂತೈಸಲನುದಿನವು ಅಂತ ಏನು ಹೇಳ್ತೀವಲ್ಲ, ಹಾಗೆ ಋಷಿ ಮುನಿಗಳು ನಮ್ಮ ಈ ದುಷ್ಕರ್ಮಗಳನ್ನು ಅನುಭವಿಸುವಾಗ, ಸತ್ಕರ್ಮಗಳನ್ನು ಅನುಭವಿಸುವಾಗ ನಮಗೆ ಅಹಂಕಾರ ಬರುತ್ತೆ. ಶ್ರೀಮಂತಿಕೆ ಬಂತು, ಅಹಂಕಾರ ಬಂತು ಅಂತಲೇ ಅರ್ಥ. ಏನು ಬಿಡಿ, ನನ್ಗಿನ್ನ ನನಗೆ ಗೊತ್ತಿರೋ ಅಷ್ಟು ಅವ್ರಿಗೇನು ಗೊತ್ತಿದೆ. ಈ ಅಹಂಕಾರ, ಇದರಲ್ಲೂ ಸಾತ್ವಿಕ ಅಹಂಕಾರ, ರಾಜಸ ಅಹಂಕಾರ, ತಾಮಸ ಅಹಂಕಾರ, ಎಲ್ಲ ರೀತಿಯ ಅಹಂಕಾರಗಳು ಬಂದು ಕೂತ್ಕೊಳ್ಳತ್ವೆ. ಆದರೆ ಇಂಥ ಋಷಿ ಮುನಿಗಳ ಚರಿತ್ರೆಯಿಂದ, ಆ ರೈಕ್ವ ಮುನಿಗಳ ಚರಿತ್ರೆಯಿಂದ ನಮಗೆ ಗುರುಗಳಲ್ಲಿ ವ್ಯಾಪಾರ ಮನೋಭಾವನೆ ಖಂಡಿತವಾಗಿ ಬರೋದಿಲ್ಲ. ಇವರನ್ನು ಪ್ರಾತಸ್ಮರಣೀಯರು ಅಂತಾರೆ. ಇವರನ್ನು ಪ್ರಾರ್ಥನೆ ಮಾಡ್ತಾ ಮುಂದೆ ಇನ್ನೊಬ್ಬ ಮಹರ್ಷಿಗಳ ಬಗ್ಗೆ ತಿಳಿಯೋಣ. ಅಗ್ನಿವೇಶ್ಯರು ಅಂತ ಹೇಳಿ, ಅಗ್ನಿವೇಶ್ಯ ಮಹರ್ಷಿಗಳು ಅಂತ ಹೇಳಿ ಇವರು ಬ್ರಹ್ಮರ್ಷಿಗಳಾಗಿದ್ದಾರೆ. ಇವರು ದ್ರೋಣಾಚಾರ್ಯರ ತಂದೆ ಯಾರು? ಭರದ್ವಾಜ ಮುನಿಗಳು. ಅವರ ಸಹೋದರರು ಅಗ್ನಿವೇಶ್ಯರು. ಭರದ್ವಾಜರು ಧನುರ್ವೇದ ವಿದ್ಯೆಯಲ್ಲಿ ಬಹಳ ಪಾರಂಗತರಾಗಿದ್ರು. ಈ ಮಹಾಭಾರತದ ಪ್ರಕಾರ ಅಗ್ನಿವೇಶ್ಯರು ಭರದ್ವಾಜರ ಶಿಷ್ಯರಾಗಿದ್ರು. ಭರದ್ವಾಜರ ಒಂದು ಮಕ್ಕಳು ದ್ರೋಣಾಚಾರ್ಯರು. ಅವರು ಹುಟ್ಟುವುದಕ್ಕಿಂತ ಮುಂಚೆ ಭರದ್ವಾಜ ಮುನಿಗಳಲ್ಲಿ ಶಿಷ್ಯವೃತ್ತಿಯನ್ನು ಮಾಡ್ತಿದ್ದವರು ಅಗ್ನಿವೇಶ್ಯರು. ಇವರು ಅಗ್ನಿಯಿಂದ ಜನಿಸಿದ್ರು. ಅಗ್ನಿವೇಶ್ಯ ಅಂದರೆ ಅಗ್ನಿಯೇ ವೇಷ ಧರಿಸಿ ಬಂದಂತೆ, ಹಾಗೆ ಅಷ್ಟು ಆ ಒಂದು ಅವರ ಹೊಳಪು, ಆ ದೇಹದಲ್ಲಿ ಒಂದು ಕಾಂತಿ ಅಂತ ಹೇಳ್ತೇವೆ, ಆ ಸಾಧನೆಯ ಕಾಂತಿ ಹೊಳಿತಾ ಇತ್ತು. ಅಗ್ನಿಯೇ ವೇಷ ಧರಿಸಿ ಬಂದಿದ್ದಾನೇನೋ ಅಂತ ಹೇಳಿ ಇವರನ್ನೇ ಅಗ್ನಿ ಮನೆಯನ್ನಾಗಿ ಮಾಡಿಕೊಂಡಿದ್ದಾನೇನೋ ಅನ್ನುವಂತೆ, ವಾಸಸ್ಥಾನ ಅನ್ನುವಂತೆ ಇವರು ಇದ್ರು. ವೇಶ್ಯ ಅಂತಂದ್ರೆ ಪ್ರವೇಶಕ್ಕೆ ಯೋಗ್ಯವಾದಂತಹ ಸ್ಥಾನ ಅಂತ. ಅಗ್ನಿ ವೇಶ್ಯ, ಅಗ್ನಿಗೆ ಪ್ರವೇಶ ಮಾಡೋದಕ್ಕೆ ಯೋಗ್ಯವಾದ ಸ್ಥಾನ ಅಂತ ಆ ರೀತಿಯಾಗಿ ಇವರಿದ್ರು. ಎಲ್ಲ ಒಂದು ರೀತಿಯಿಂದ ನೋಡಿದಾಗಲೂ ಅಗ್ನಿಯನ್ನ ಸಾಕ್ಷಾತ್ಕರಿಸಿಕೊಂಡಿದ್ದರು ಇವರು. ಅದರಿಂದ ಇವರಿಗೆ ಅಗ್ನಿವೇಶ್ಯರು ಅಂತ ಹೇಳಿದ್ರು. ಆ ಭರದ್ವಾಜರಿಗಂತೂ ಶಿಷ್ಯರಾದಂತಹ ಅಗ್ನಿವೇಶ್ಯರಲ್ಲಿ ಬಹಳವಾದಂತಹ ಅನುಗ್ರಹ ಮಾಡಿದ್ರು. ತಮ್ಮಲ್ಲಿದ್ದಂತಹ ವೇದವಿದ್ಯೆ ಹಾಗೂ ಧನುರ್ವಿದ್ಯೆ ಎಲ್ಲವನ್ನ ಧಾರೆ ಎರೆದಿದ್ರು. ಈಗ ತಾನೇ ಕೇಳಿದ್ವಿ ನಾವು ಜಾನುಶ್ರುತಿ ಮತ್ತು ರೈಕ್ವರ ಪ್ರಸಂಗವನ್ನ. ಜಾನುಶ್ರುತಿ ಯಾವುದೇ ರೀತಿಯಲ್ಲಿ ಆ ಕಾಣಿಕೆಗಳಿಂದಾಗಲಿ, ಆ ಒಂದು ತನ್ನ ದಾನದಿಂದಾಗಲಿ, ಧರ್ಮದಿಂದಾಗಲಿ ಅವರನ್ನ ಏನೋ ನಾನು ನಿಮಗೆ ಹೆಚ್ಚು ಕೊಡ್ತೇನೆ ಅಂತ ಹೇಗೆ ಅವನು ಪ್ರಯತ್ನ ಪಟ್ನೋ ಆ ರೀತಿ ಅಲ್ಲ. ಆ ಎಲ್ಲವನ್ನ ಗುರುಗಳು ಸಂತೋಷದಿಂದ ತಾವು ಇವನು ಅರ್ಹನಾದಂತಹ ಜೀವ, ಇವನು ನನ್ನ ಮಗ, ಇವನಿಗೆ ಜಾಸ್ತಿ ಹೇಳಿಕೊಡ್ಬೇಕು, ಇವನು ನನ್ನ ಶಿಷ್ಯ ಕಡಿಮೆ ಹೇಳಿಕೊಡ್ಬೇಕು ಅನ್ನೋ ಭೇದ ಭಾವ ಇರಲಿಲ್ಲ.
ಭರದ್ವಾಜರಲ್ಲಿ ಅವರು ತಮ್ಮ ವೇದವಿದ್ಯೆ ಹಾಗೂ ಧನುರ್ವಿದ್ಯೆಯನ್ನ ಸಂಪೂರ್ಣವಾಗಿ ಅನುಗ್ರಹೋನ್ಮುಖರಾಗಿ ಅಗ್ನಿವೇಶರಿಗೆ ಧಾರೆ ಎರೆದಿದ್ರು. ವಿಶಿಷ್ಟವಾದಂತಹ ಮಂತ್ರಾಸ್ತ್ರಗಳನ್ನು ಹೇಗೆ ಪ್ರಯೋಗ ಮಾಡೋದು, ಉಪಸಂಹಾರ ಮಾಡೋದು ಎಲ್ಲವನ್ನ ಅಗ್ನಿವೇಶರಿಗೆ ಭರದ್ವಾಜರು ಅದನ್ನು ಉಪದೇಶ ಮಾಡಿದ್ರು. ಅದರಲ್ಲಿ ಅಂತೂ ಆಗ್ನೇಯಾಸ್ತ್ರ ಅಂತ ಒಂದಿದೆ. ಆ ಆಗ್ನೇಯಾಸ್ತ್ರ ಪ್ರಮುಖವಾದಂಥ ಅಸ್ತ್ರ. ಅಗ್ನಿಜನ್ಯರಾದಂಥ ಈ ಋಷಿಗಳಿಗೆ ಆಗ್ನೇಯಾಸ್ತ್ರ ಸಂಪೂರ್ಣವಾಗಿ ವಶವಾಗಿತ್ತು. ಅದು ಎಷ್ಟರ ಮಟ್ಟಿಗೆ ಅಂದರೆ ಈ ಅಸ್ತ್ರದನ್ನ ಆ ಒಂದು ಪ್ರಯೋಗ ಮಾಡುವುದರಲ್ಲಿ, ಉಪಸಂಹಾರ ಮಾಡುವುದರಲ್ಲಿ ಗುರುವಿಗಿಂತಲೂ ಹೆಚ್ಚು ನೈಪುಣ್ಯವನ್ನ ಶಿಷ್ಯರು ಪಡೆದಿದ್ರು. ಅದನ್ನು ಬಹಳ ಸಂತೋಷದಿಂದ ಭರದ್ವಾಜರು ಹೇಳಿಕೊಳ್ತಾರೆ. ಈಗ ನಮ್ಮ ಶಿಷ್ಯರು ಯಾಕೆ ಗುರು ಶಿಷ್ಯನ ಕೈಯಲ್ಲಿ ಇಷ್ಟೆಲ್ಲ ಈಗ ಇವತ್ತು 107ನೆಯ ಋಷಿಗಳು ಚಿಂತನೆ ನಾವು ಮಾಡ್ತಿರೋದು, ಇದನ್ನ ನಮ್ಮ ಗುರುಗಳ ಬಾಯಿಂದ ಕೇಳಬೇಕು ಅಂತ ನಾನು ಆಸೆ ಪಟ್ಟಾಗ ಅವ್ರು ಹೇಳಿದ್ರು, ಇದರಲ್ಲಿ ನನ್ನದು ಒಂದು ಸ್ವಾರ್ಥ ಇದೆ. ನಾನು ಹೇಳಿದರೆ 1 ಪುಣ್ಯ, ನನ್ನ ಶಿಷ್ಯರಿಂದ ಹೇಳಿಸಿದರೆ 8 ಪಟ್ಟು ಪುಣ್ಯ ಬರುತ್ತೆ. ಪುಣ್ಯಲೋಭಿ ನಾನು ನೋಡಿ. ಹೀಗೆ ಯಥಾರ್ಥವಾಗಿ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಹೇಳುವಂತಹ ಗುರುಗಳು ನಮ್ಮೆಲ್ಲರಿಗೂ ದೊರಕಿದ್ದು ನಮ್ಮ ಆ ಒಂದು ಪೂರ್ವಾರ್ಜಿತವಾದಂತಹ ಹಿರಿಯರ ಅನುಗ್ರಹ ಅಂತ ನಾವು ತಿಳಿಬೇಕು. ಹೀಗೆ ಆಗ್ನೇಯಾಸ್ತ್ರ ಅನ್ನೋದು ಸಂಪೂರ್ಣವಾಗಿ ಅವರಿಗೆ ವಶವಾಗಿತ್ತು. ಗುರುವಿಗಿಂತ ಹೆಚ್ಚಿನ ನೈಪುಣ್ಯತೆಯನ್ನ ಅಗ್ನಿವೇಶ್ಯರು ಸಂಪಾದನೆ ಮಾಡಿದ್ರು. ಅದನ್ನು ಭರದ್ವಾಜರು ಅನುಮೋದನೆ ಮಾಡ್ತಾರೆ. ಅದು ಬಹಳ ಮುಖ್ಯ. ಈಗ ಶಿಷ್ಯ ತಾನೇ ನಾನು ಗುರುಗಳಿಗಿನ್ನ ಚೆನ್ನಾಗಿ ಹೇಳ್ತೀನಿ ಅಂತ ಅವನು ಅಂದ್ಕೊಂಡ್ರೆ ಅಹಂಕಾರ ಆಗುತ್ತೆ. ಆದರೆ ಗುರುಗಳು ಹೇಳಿದ್ರೆ ಅದು ಅಭಿಮಾನವಾಗಿ ಅವನಿಗೆ ಹಾರೈಕೆ ರಕ್ಷೆಯಾಗಿ ಕರುಣಿಸುತ್ತೆ, ಅವನಿಗೆ ಕೀರ್ತಿ ಬರುತ್ತೆ ಗುರುವಿನಿಂದ. ಹೇಗೆ ಈಗ ನೋಡಿ, ವೇದವ್ಯಾಸರು ನಾವು ನರನಾಮ್ನೋ ಹರೇ ಜ್ಞಾನಂ ನಾರಮಿತ್ಯುಚ್ಯತೆ ಬುಧೈ ಅಂತ ಹೇಳಿ ನಾರದರನ್ನ ಸ್ಮರಣೆ ಮಾಡ್ತೀವಿ. ಈ ನಮ್ಮ ಬಿಂದುವಿನ ಗುರುಗಳು ಅಂತ ಸ್ಮರಣೆ ಮಾಡ್ತೀವಿ. ಅದು ಈ ಶ್ಲೋಕ ಎಲ್ಲಿ? ಬ್ರಹ್ಮವೈವರ್ತದಲ್ಲಿ ವೇದವ್ಯಾಸರು ಹೇಳಿದಂತಹ ಶ್ಲೋಕ, ಗುರುಗಳು ಶಿಷ್ಯನ ಬಗ್ಗೆ ಹೇಳಿದಂತಹ ಶ್ಲೋಕ. ವ್ಯಾಸರಾಜರು ಅಷ್ಟೇ ನಾರದರನ್ನ ಎಷ್ಟು ಅಂದರೆ ಪುರಂದರದಾಸರ ಬಗ್ಗೆ ಪುರಂದರೋಪನಿಷತ್ ಅಂತ ಹೇಳಿ ಅವರ ಬರೆದಂತಹ ಎಲ್ಲ ಕೃತಿಗಳನ್ನು ಇಟ್ಟು ಅದಕ್ಕೆ ಉಪನಿಷತ್ಗೆ ಎಷ್ಟು ಕೊಡುವಂತಹ ಗುರುಗಳ ಮಾತು ಅಂದರೆ ಉಪನಿಷತ್ತಿನ ವಾಕ್ಯ ವೇದದಂತೆ. ಗುರುಗಳ ಮಾತು ಅಂದರೆ ವೇದವಾಕ್ಯ ಅಂತ ತಿಳಿದವರು ಎಲ್ಲ ನಮ್ಮ ಹಿಂದಿನ ಪರಂಪರೆಯವರು. ಹಾಗೆ ಭರದ್ವಾಜರು ತಮ್ಮ ಮಗನಾದಂತಹ ದ್ರೋಣಾಚಾರ್ಯರಿಗೆ ಹಾಗೂ ಪಾಂಚಾಲ ಕುಮಾರನಾದಂತಹ ದೃಪದನಿಗೂ ಶಿಕ್ಷಣವನ್ನು ಕೊಡ್ತಾ ಇದ್ರು. ಇವರಿಬ್ಬರಿಗೂ ವೇದಾಂಗಗಳನ್ನು ಉಪದೇಶ ಮಾಡಿದ್ರು. ಧನುರ್ವಿದ್ಯೆಯನ್ನು ಕಲಿಸ್ತಾ ಇದ್ದಾರೆ. ಧನುರ್ವೇದದಲ್ಲಿ ಆಗ ಕಲಿಸುವಾಗ ತಮ್ಮ ಮಗ ಹಾಗೂ ದೃಪದನನ್ನ, ದ್ರೋಣಾಚಾರ್ಯರು ಹಾಗೂ ದೃಪದನನ್ನ ಅವ್ರು ಹೇಳ್ತಾರೆ, ಅಗ್ನಿವೇಶ್ಯರ ಬಳಿ ನೀವು ಹೋಗಿ ಈ ವಿದ್ಯೆಯನ್ನು ಕಲಿ. ಅವನನ್ನ ಗುರುವನ್ನಾಗಿ ನೇಮಕ ಮಾಡ್ತಾರೆ. ಇಂಥ ಧನುರ್ವೇದ್ಯೆಯನ್ನು ನೀವು ಅಗ್ನಿವೇಶ್ಯರಿಂದ ಕಲಿಯಬೇಕು. ನೋಡಿ, ಗುರುಗಳು ತಮ್ಮ ಶಿಷ್ಯರಿಗೆ ತಮ್ಮ ಮುಂದೆ ಗುರುವಿನ ಸ್ಥಾನವನ್ನು ಕೊಡ್ತಾರೆ ಅಂದರೆ ಆ ಶಿಷ್ಯ ಇನ್ನೆಂತಹ ಪಾವನನಾಗಿರ್ತಾನೆ, ಅಂತಹ ಗುರುಗಳ ಅನುಗ್ರಹವನ್ನು ಪಡೆದಿದ್ದಾನೆ ಅಂತ ನಾವು ತಿಳಿಬೇಕು. ಆಗ ಅಗ್ನಿವೇಶ್ಯರು ಅವರಿಬ್ಬರಿಗೂ ವಿದ್ಯೆಯನ್ನು ಕಲಿಸ್ಕೊಡ್ತಾರೆ. ಭರದ್ವಾಜರ ನಿರ್ದೇಶನದಂತೆ ದ್ರೋಣಾಚಾರ್ಯರಿಗೆ ಆಗ್ನೇಯಾಸ್ತ್ರವನ್ನು ಉಪದೇಶ ಮಾಡ್ತಾರೆ. ಇನ್ನೂ ಅನೇಕ ಶಸ್ತ್ರಾಸ್ತ್ರಗಳ ವಿದ್ಯೆಯನ್ನೆಲ್ಲ ರಹಸ್ಯವಾಗಿ ಹೇಳಿಕೊಡ್ತಾರೆ. ದ್ರೋಣರನ್ನ ಧನುರ್ವಿದ್ಯಾ ಪಾರಂಗತರನ್ನಾಗಿ ಮಾಡ್ತಾರೆ. ಅಗ್ನಿವೇಶ್ಯರು ಅಷ್ಟೇ ಅಲ್ಲ, ಕೇವಲ ವಿದ್ಯಾ ಅಷ್ಟೇ ಅಲ್ಲ, ಅವರು ಆಯುರ್ವೇದದಲ್ಲೂ ಬಹಳ ಪರಿಣಿತಿ ಹೊಂದಿದ್ರು ಅಗ್ನಿವೇಶ್ಯರು. ಆಯುರ್ವೇದವು ಬ್ರಹ್ಮ, ಅಶ್ವಿನಿ ದೇವತೆಗಳು ಮತ್ತು ಇಂದ್ರನ ಪರಂಪರೆಯಿಂದ ಹರಿದು ಬಂದಿದೆ. ಆಗ ಅದರಲ್ಲಿ ನೋಡಿ 2 ಭಾಗ ಇದೆ ಆಯುರ್ವೇದದಲ್ಲಿ. ಔಷಧೀಯ ಶಾಸ್ತ್ರ ಹಾಗೂ ಶಸ್ತ್ರಚಿಕಿತ್ಸೆ ಅನ್ನೋದು 2 ಕವಲಾಗಿ ಒಡೀತು. ಮುಂದೆ ಭರದ್ವಾಜ, ಆತ್ರೇಯ ಮತ್ತು ಪುನರ್ವಸುಗಳೆಂಬ ಮಹರ್ಷಿಗಳು ಔಷಧೀಯ ವಿಭಾಗವನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಈ ವಿಜ್ಞಾನವನ್ನ ತಮ್ಮ ಶಿಷ್ಯರಾದಂತಹ ಅವರು ಅಗ್ನಿವೇಶ್ಯರಿಗೆ, ಕ್ಷೀರಪಾಣಿ ಮುಂತಾದವರಿಗೆಲ್ಲ ಬೋಧನೆ ಮಾಡಿದ್ರು. ಹೀಗೆ ಅಗ್ನಿವೇಶ್ಯರು ಆಯುರ್ವೇದ ಪ್ರಾಚೀನ ಆಚಾರ್ಯರು. ಆಯುರ್ವೇದದಲ್ಲಿ ಅಗ್ನಿವೇಶ್ಯರ ಹೆಸರನ್ನ ಪ್ರಧಾನವಾಗಿ ನಾವು ಕೇಳ್ತೇವೆ. ಪ್ರಸಿದ್ಧವಾದಂಥ ಆಯುರ್ವೇದ ತಜ್ಞರು ಯಾರು ಅಂದರೆ ಚರಕ ಮಹರ್ಷಿಗಳು, ನಮಗೆ ಗೊತ್ತಿರೋದು. ಆ ಚರಕ ಮಹರ್ಷಿಗಳು ಯಾರು ಅಂದರೆ ಅಗ್ನಿವೇಶ್ಯರ ಶಿಷ್ಯರಾಗಿದ್ದಾರೆ. ಹೀಗೆ ಅಗ್ನಿವೇಶ್ಯರು 2 ಅದ್ಭುತವಾದಂತಹ ವೇದ ಹಾಗೂ ವಿಜ್ಞಾನ ಭಾಗಗಳ ಪ್ರವರ್ತಕರಾಗಿದ್ರು ಅಂತ ನಮಗೆ ಅವರ ಚರಿತ್ರೆಯಿಂದ ತಿಳಿದು ಬರುತ್ತೆ. ಹೀಗೆ ಅಗ್ನಿವೇಶ್ಯ ಮಹರ್ಷಿಗಳು ಭರದ್ವಾಜರ ಅಂದರೆ ತಮ್ಮ ಗುರುಗಳ ಸಂಪೂರ್ಣ ಅನುಗ್ರಹವನ್ನು ಪಡೆದಿದ್ರು. ಗುರುಗಳ ಮುಂದೆ ಒಬ್ಬ ಶಿಷ್ಯ, ಆ ಗುರುಗಳೇ ಆ ಶಿಷ್ಯನಿಗೆ ಗುರುವಿನ ಪದವಿಯನ್ನು ಅನುಗ್ರಹಿಸಿದ್ರು ಅಂತಂದ್ರೆ, ಅಂದರೆ
ತಮ್ಮ ಶಿಷ್ಯರನ್ನ ಅವನ ಬಳಿ ಕೊಟ್ಟು ನೀನು ಇವರಿಗೆ ಉಪದೇಶ ಮಾಡು ಅಂದಾಗ ಅದಕ್ಕಿಂತ ಸೌಭಾಗ್ಯ ಒಬ್ಬ ಶಿಷ್ಯನಿಗೆ ಇನ್ನೇನು ಬೇಕು. ಹೀಗೆ 107 ಮಹರ್ಷಿಗಳ ಚಿಂತನೆ, ಭಗವಂತ ಲಕ್ಷ್ಮೀನಾರಾಯಣರು ತತ್ವಾಭಿಮಾನಿ ದೇವತೆಗಳಲ್ಲಿ ನಿಂತು, ಮುಖ್ಯ ಪ್ರಾಣದೇವರಲ್ಲಿ ನಿಂತು ನುಡಿಸಿದ್ದಾರೆ. ಇದು ನಾವು ತತ್ವಾಭಿಮಾನಿ ದೇವತೆಗಳ ಸ್ಮರಣೆ ಮಾಡಲೇಬೇಕು. ಈಗ ಇಂತಹ ನಮೋಸ್ತು ತಾತ್ವಿಕ ದೇವಾಹ ವಿಷ್ಣು ಭಕ್ತಿ ಪರಾಯಣಾಹ ಧರ್ಮ ಮಾರ್ಗೇ ಪ್ರೇರಯಂತೋ ಭವಂತ ಸರ್ವ ಏವೈ. ಈ ಋಷಿಮುನಿಗಳ ಚರಿತ್ರೆಯನ್ನು ನಾವು ಕೇವಲ ಲೌಕಿಕ ಯಾವುದೋ ಒಂದು ಚಿಂತನೆಗಾಗಿ ಬಳಸಿಕೊಳ್ಳದೆ ಅಧ್ಯಾತ್ಮ ಚಿಂತನೆಗಾಗಿ, ಗುರುಗಳ ಪ್ರಾಪ್ತಿಗಾಗಿ ಇದನ್ನು ಪ್ರಾರ್ಥನೆ ಮಾಡಿಕೊಂಡು ಇದನ್ನು ನಾವು ಪ್ರತಿನಿತ್ಯ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಅಗ್ನಿವೇಶ್ಯ ಮಹರ್ಷಿಗಳ ಅಂತರ್ಗತ, ಮುಖ್ಯಪ್ರಾಣ ಅಂತರ್ಗತ, ಮುಖ್ಯವಾಗಿ ರೈಕ್ವ ಋಷಿಗಳ ಅಂತರ್ಗತ, ಮುಖ್ಯಪ್ರಾಣ ಅಂತರ್ಗತ ಶ್ರೀಕೃಷ್ಣ, ಜಗದ್ಗುರುವಾದ ಶ್ರೀಕೃಷ್ಣನಲ್ಲಿ ಸರ್ವಂ ಶ್ರೀಹರಿಮಯಂ ಅನ್ನುವಂತಹ ಆ ಜ್ಞಾನವನ್ನು, ಸುಜ್ಞಾನವನ್ನು ನಮಗೆ ದೃಢವಾಗಿ ಕೊಡಲಿ. ಎಲ್ಲ ಗುರುಗಳ ಸೇವಾ ಸೌಭಾಗ್ಯ. ನಾವು ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡಿದ್ವಿ. ಲಕ್ಷ್ಮೀದೇವಿಯನ್ನು ಪ್ರತಿಯೊಬ್ಬರೂ ಪ್ರಾರ್ಥನೆ ಮಾಡೋದು ಹೀಗೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂದರೆ ಸೌಭಾಗ್ಯದ ಲಕ್ಷ್ಮಿ. ಅಲ್ಲಿ ನೋಡಿ, ಭಾಗ್ಯದ ಲಕ್ಷ್ಮಿ ಅಂದ್ರು, ಸೌಭಾಗ್ಯದ ಲಕ್ಷ್ಮಿ ಅಂದ್ರು. ಇಲ್ಲಿ ಭಾಗ್ಯದ ಲಕ್ಷ್ಮಿ ಅಂದರೆ ನಮ್ಮ ಕರ್ಮಾನುಸಾರ ಸತ್ಕರ್ಮಗಳಿಗೆ ಅನುಸಾರವಾದಂಥದ್ದು ಭಾಗ್ಯವಾದರೆ, ಸೌಭಾಗ್ಯ ಅಂತಂದರೆ ಸಾಧನೆಯನ್ನು ಮಾಡ್ತೇವಲ್ಲ, ದೇವಗುರುಗಳು ಪಿತೃಗಳನ್ನು ನಾವು ಏನು ಯೋಚನೆ ಮಾಡಿ ಅನುಸಂಧಾನ ಮಾಡಿ ಅವರ ಸೇವಾ ಸೂತ್ರಗಳನ್ನು ಮಾಡ್ತೇವಲ್ಲ, ಅದು ಸೌಭಾಗ್ಯ. ಗುರುಸೇವೆಯೇ ಸೌಭಾಗ್ಯ. ಇಂತಹ ಗುರುಸೇವೆ ಸೌಭಾಗ್ಯದ ಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಶ್ರೀ